Session 2, Presentation on SI engine combustion chamber and its types. In this, the contents of this session is of F-head combustion chamber, I-head combustion chamber and its assessments. First, F-head combustion chamber. In the previous session, I was explained about T-head combustion chamber and L-head combustion chamber. In the T-head combustion chamber, both the inlet and exhaust valves are located on each side of the cylinder block. These type of combustion chamber have its own advantages and its disadvantages. In that type of combustion chamber, the major disadvantage is of knocking or detonation and also lower compression ratio. This is eliminated by designing another combustion chamber called as L type of combustion chamber. In the L type of combustion chamber, both the inlet and exhaust valves are located in one side of the cylinder block. These type of combustion chambers also have advantages and disadvantages. The major disadvantage is in this is also a detonation. But the compression ratio is small increases compared to the T-head combustion chamber. By designing a combustion chamber, the major requirements of the combustion chamber is of reducing the pollutants and also produces a maximum amount of performance and also reduces the knocking tendency or smooth engine operation. These requirements are achieved by designing a combustion chamber in a different way. In that, F-head is the one type of combustion chamber. ಇಲ್ಲಿ ನಮಗೆ ಈ ಸ್ಲೈಡ್ ಅಲ್ಲಿ F-head combustion chamber ಕಾಣ್ತಾ ಇದೆ. ಇದು actual cut sectional view of F-head combustion chamber. ಈ F-head combustion chamber ಅಲ್ಲಿ ನಮಗೆ ಇನ್ಲೆಟ್ ವಾಲ್ವ್ ಓಲ್ಡರ್ ಡೇಸ್ ಅಲ್ಲಿ ಫಸ್ಟ್ ಇನ್ವೆಂಟ್ ಮಾಡಿರೋಂತ F-head combustion chamber ಅಲ್ಲಿ ನಮಗೆ ಇನ್ಲೆಟ್ ವಾಲ್ವ್ ಕೆಳಗಡೆ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿದೆ. ಎಕ್ಸಾಸ್ಟ್ ವಾಲ್ವ್ ನಮಗೆ ಹೆಡ್ ಅಲ್ಲಿ ಮೌಂಟ್ ಆಗಿದೆ. ಇಲ್ಲಿ ನೀವು ಕಂಬಸ್ಟನ್ ಚೇಂಬರ್ ನ ನೋಡಬಹುದು. ಈ ಪೋರ್ಷನ್ ಇದೆಯಲ್ಲ, ಇದು ಕಂಬಸ್ಟನ್ ಚೇಂಬರ್. ಇಲ್ಲಿ ನಮಗೆ ಸ್ಪಾರ್ಕ್ ಪ್ಲಗ್ ಇಲ್ಲಿ ಫಿಕ್ಸ್ ಆಗಿದೆ. ಈ ತರ ಕನ್ಸ್ಟ್ರಕ್ಷನ್ ನಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಇನ್ಲೆಟ್ ವಾಲ್ವ್ ಇಲ್ಲಿ ಸಿಲಿಂಡರ್ ಬ್ಲಾಕ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಈಸಿಯಾಗಿ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋನ ನಾವು ಕಂಬಸ್ಟನ್ ಚೇಂಬರ್ ಒಳಗಡೆ ಪಂಪ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಮಗೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಈ ತರ ಇಂಜಿನ್ಸ್ ಅಲ್ಲಿ. ಇದರಲ್ಲೇ ಮತ್ತೆ ನಮಗೆ ನೆಕ್ಸ್ಟ್ ಡೆವಲಪ್ಮೆಂಟ್ ಏನ್ ಮಾಡಿದ್ರು ಅಂದ್ರೆ ಇನ್ಲೆಟ್ ವಾಲ್ವ್ ನ ಹೆಡ್ ಅಲ್ಲಿ ಪ್ಲೇಸ್ ಮಾಡಿದ್ರು, ಎಕ್ಸಾಸ್ಟ್ ವಾಲ್ವ್ ನ ಸಿಲಿಂಡರ್ ಬ್ಲಾಕ್ ಅಲ್ಲಿ ಪ್ಲೇಸ್ ಮಾಡಿದ್ರು. ಈ ತರ ಪ್ಲೇಸ್ ಮಾಡಿದ್ರಿಂದ ನಮ್ಗೆ ಏನಾಯ್ತು, ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಯ್ತು. ಅಟ್ ದ ಸೇಮ್ ಟೈಮ್ ನಮಗೆ ಕಂಪ್ರೆಷನ್ ರೇಷಿಯೋ ಕೂಡ ಇನ್ಕ್ರೀಸ್ ಆಯ್ತು. ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆದ್ರೆ ನಮಗೆ ಕಂಪ್ರೆಷನ್ ರೇಷಿಯೋ ಇನ್ಕ್ರೀಸ್ ಆಗುತ್ತೆ. ಆದ್ರೆ ನಮಗೆ ಇದರಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಏನು ಅಂದ್ರೆ ಈ ಮ್ಯಾನುಫ್ಯಾಕ್ಚರ್, ಈ ಎಂಜಿನ್ ಬ್ಲಾಕ್ ಮತ್ತೆ ಹೆಡ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ನಮಗೆ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಒಂದು ವಾಲ್ವ್ ನಮಗೆ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗ್ತಾ ಇತ್ತು, ಅಟ್ ದ ಸೇಮ್ ಟೈಮ್ ಇನ್ನೊಂದು ವಾಲ್ವ್ ನಮಗೆ ಹೆಡ್ ಅಲ್ಲಿ ಮೌಂಟ್ ಆಗ್ತಾ ಇತ್ತು. ಈ ಎರಡು ವಾಲ್ವ್ ನ ಆಪರೇಟ್ ಮಾಡೋದಕ್ಕೆ ನಮಗೆ ಸಪರೇಟ್ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಇನ್ ದಟ್ ಕ್ಯಾಮ್ ಶಾಫ್ಟ್ ಗಳು ಸಪರೇಟ್ ಆಗಿರ್ಬೇಕಾಗಿತ್ತು.
ಅದೇ ರೀತಿ ಲೂಬ್ರಿಕೇಶನ್ ನಮಗೆ ಕಷ್ಟ ಆಗೋದು, ಈ ಎಂಜಿನ್ ಬ್ಲಾಕ್ ಅನ್ನ ಕ್ಯಾಸ್ಟ್ ಮಾಡೋದು ಕಷ್ಟ ಆಗೋದು. ದೀಸ್ ಆರ್ ದ ಮೇಜರ್ ಡ್ರಾಬ್ಯಾಕ್ಸ್ ಇನ್ ದಟ್ ಆಫ್ ಎಫ್ಎಡ್ ಕಂಬಷನ್ ಚೇಂಬರ್. ನೋಡ್ರಿ ಅದ್ರದ್ದೇ ನಮಗೆ ಒಂದು 2 ಡೈಮೆನ್ಷನಲ್ ವ್ಯೂ ಇಲ್ಲಿ ಕೊಟ್ಟಿದೀವಿ ನಾವು. ಇಲ್ಲಿ 2 ಡೈಮೆನ್ಷನಲ್ ವ್ಯೂ ಇದೆ. ಈ 2 ಡೈಮೆನ್ಷನಲ್ ವ್ಯೂ ಅಲ್ಲಿ ನಮಗೆ ಇನ್ಲೆಟ್ ವಾಲ್ವ್ ಕೆಳಗಿದೆ, ಎಕ್ಸಾಸ್ಟ್ ವಾಲ್ವ್ ಮೇಲಿದೆ. ನೋಡ್ರಿ ಇದ್ರ ಕನ್ಸ್ಟ್ರಕ್ಷನ್ ನಮ್ಗೆ ಒಂಥರ ವೆಡ್ಜ್ ಶೇಪ್ ಇದೆ ಕನ್ಸ್ಟ್ರಕ್ಷನ್. ಈ ವೆಡ್ಜ್ ಶೇಪ್ ಅನ್ನ ಯಾಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ, ಈ ವೆಡ್ಜ್ ಶೇಪ್ ಅನ್ನ ಪ್ರೊವೈಡ್ ಮಾಡಿರೋ ಉದ್ದೇಶ ಏನಾಗಿದೆ ಅಂದ್ರೆ, ಇಲ್ಲಿ ನಮಗೆ ಕಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಪಿಸ್ಟನ್ ಬಿಡಿಸಿ ಇಂದ ಟಿಡಿಸಿಗೆ ಮೂವ್ ಆಗುವಾಗ ಪ್ರೀವಿಯಸ್ ಸ್ಟ್ರೋಕ್ ಅಲ್ಲಿ ನಮಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ಎಂಟರ್ ಆಗಿರುತ್ತಲ್ಲ, ಅದು ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಈ ಕಂಪ್ರೆಸ್ ಆದಾಗ ಈ ಏನಿದು ಕ್ವೆಂಚಿಂಗ್ ಪಾರ್ಟ್, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಅಲ್ಲಿ ನಮಗೆ ಬೇಗ ಏರ್ ಫ್ಯೂಯಲ್ ಮಿಕ್ಸ್ಚರ್ ಕಂಪ್ರೆಸ್ ಆದಾಗ ಅದು ಇಲ್ಲಿಗೆ ನಮ್ಗೆ ಏನಾಗಿರುತ್ತೆ, ಈ ಜಾಸ್ತಿ ಸ್ಪೇಸ್ ಇರೋ ಅಂತ ಜಾಗಕ್ಕೆ ನಮ್ಗೆ ರಶಸ್ ಅಂದ್ರೆ ಇಲ್ಲಿಗೆ ನುಗ್ಗುತ್ತೆ. ಏರು ನುಗ್ಗಿದಾಗ ಏನಾಗಿರುತ್ತೆ, ಇಲ್ಲಿ ಟರ್ಬುಲೆನ್ಸ್ ಜನರೇಟ್ ಆಗುತ್ತೆ. ಟರ್ಬುಲೆನ್ಸ್ ಜನರೇಟ್ ಆಗೋದ್ರಿಂದ ನಮ್ಗೆ ಏನಾಗಿರುತ್ತೆ, ಫ್ಲೇಮ್ ನಮ್ಗೆ ಈಸಿಯಾಗಿ ಥ್ರೂ ಔಟ್ ದ ಕಂಬಷನ್ ಚೇಂಬರ್ ಪ್ರಾಪಗೇಟ್ ಆಗುತ್ತೆ. ಹಾಗಾಗಿ ಈ ತರ ಇಲ್ಲಿ ವೆಡ್ಜ್ ಶೇಪ್ ಅಲ್ಲಿ ನಮಗೆ ಎಫ್ ಕಂಬಷನ್ ಚೇಂಬರ್ ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಈ ನಮಗೆ ಮಾಡರ್ನ್ ಡೇಸ್ ಅಲ್ಲೆಲ್ಲ ಎಫ್ ಕಂಬಷನ್ ಚೇಂಬರ್ ಯಾವ ರೀತಿ ಇತ್ತು ಅಂದ್ರೆ, ನೆಕ್ಸ್ಟ್ ವರ್ಷನ್ ಆಫ್ ದ ಕಂಬಷನ್ ಚೇಂಬರ್, ಎಫ್ ಕಂಬಷನ್ ಚೇಂಬರ್ ನಮಗೆ ಇನ್ಲೆಟ್ ವಾಲ್ವ್ ಕೆಳಗಿತ್ತು, ಎಕ್ಸಾಸ್ಟ್ ವಾಲ್ವ್ ಮೇಲೆ ಇತ್ತು. ನಮ್ಗೆ ಇದ್ರದೇ ಆದ ಡ್ರಾಬ್ಯಾಕ್, ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಕೂಡ ಲೀಸ್ಟ್ ಔಟ್ ಮಾಡಿದೀನಿ, ಅದು ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಮಗೆ ಮೆರಿಟ್ಸ್ ಬರುತ್ತೆ. ನೋಡಿ ಇಲ್ಲಿ ಹೈ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ಹೈ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ನಮ್ಗೆ ಯಾವ ರೀತಿ ಬರುತ್ತೆ? ಹೈ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ನೋಡಿ, ಇಲ್ಲಿ ನಮ್ಗೆ ಇನ್ಲೆಟ್ ವಾಲ್ವ್ ನಮ್ಗೆ ಹೆಡ್ ಅಲ್ಲಿ ಲೊಕೇಟ್ ಆಗಿದೆ. ಇನ್ಲೆಟ್ ವಾಲ್ವ್ ಹೆಡ್ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ನಮ್ಗೆ ಈಸಿಯಾಗಿ ಏರ್ ಫ್ಲೋ ಮಿಕ್ಸ್ಚರ್ ನ ನಾವು ಸಪ್ಲೈ ಮಾಡಬಹುದು ಕಂಬಷನ್ ಚೇಂಬರ್ ಒಳಗಡೆ. ನಿಮ್ಗೆಲ್ಲ ಇದು ಗೊತ್ತಿದೆ, ಗ್ರಾವಿಟೇಷನಲ್ ಫೋರ್ಸ್ ಗೊತ್ತಿದೆಯಲ್ಲ, ಆ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ನಮ್ಗೆ ಪಂಪಿಂಗ್ ನಮ್ಗೆ ಈಸಿಯಾಗಿ ಆಗುತ್ತೆ. ನಮ್ಗೆ ಕೆಳಗಡೆ ಇನ್ಲೆಟ್ ವಾಲ್ವ್ ಪ್ಲೇಸ್ ಮಾಡಿದ್ರೆ ನಾವು ಎಕ್ಸ್ಟ್ರಾ ಫೋರ್ಸ್ ಅನ್ನ ಹಾಕಿ ಪಂಪ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಗೆ ಆ ರೀತಿ ಏನ ಪಂಪಿಂಗ್ ನಮಗೆ ಕಡಿಮೆ ಆಗೋದ್ರಿಂದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ನಮ್ಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ಕಂಬಷನ್ ಚೇಂಬರ್ ಒಳಗಡೆ ಎಂಟರ್ ಆಗುತ್ತೆ. ಇಲ್ಲಿ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆಲ್ಲ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಅಂದ್ರೆ ಗೊತ್ತಿದೆ. ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಅಂದ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂದ್ರೆ, ನಮಗೆ ನಾರ್ಮಲ್ ಆಗಿ ಎಂಜಿನ್ ರನ್ ಆಗುವಾಗ ಸಕ್ಷನ್ ಸ್ಟ್ರೋಕ್ ಅಲ್ಲಿ ಟಿಡಿಸಿ ಇಂದ ಬಿಡಿಸಿಗೆ ಮೂವ್ ಆಗುತ್ತೆ ಪಿಸ್ಟನ್. ಆ ಟಿಡಿಸಿ ಇಂದ ಬಿಡಿಸಿಗೆ ಮೂವ್ ಆಗುವಾಗ ಒಳಗಡೆ ನಮಗೆ ಸಿಲಿಂಡರ್ ಅಲ್ಲಿ ಏನಾಗಿರುತ್ತೆ, ಒಂದು ವಾಲ್ಯೂಮ್ ಜನರೇಟ್ ಆಗುತ್ತೆ. ಅದಕ್ಕೆ ನಾವು ಸ್ವೆಪ್ಟ್ ವಾಲ್ಯೂಮ್ ಅಂತ ಕರಿತೀವಿ. ಈ ಸ್ವೆಪ್ಟ್ ವಾಲ್ಯೂಮ್ ಅಲ್ಲಿ ನಮ್ಗೆ ಎಷ್ಟು ಏರ್ ಫ್ಯೂಯಲ್ ಮಿಕ್ಸ್ಚರ್ ಒಳಗೋಗುತ್ತೋ ಅದು ಕಂಪ್ರೆಸ್ ಆದಾಗ ನಮಗೆ ಮೇಲೆ ವಿಸಿಗೆ ಕಂಪ್ರೆಸ್ ಆಗುತ್ತೆ, ಕ್ಲಿಯರೆನ್ಸ್ ವಾಲ್ಯೂಮ್ಗೆ ಕಂಪ್ರೆಸ್ ಆಗುತ್ತೆ. ಆ ಸ್ವೆಪ್ಟ್ ವಾಲ್ಯೂಮ್ ಅಲ್ಲಿ ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಅಲ್ಲಿ ನಮ್ಗೆ ಏನಾಗಿರುತ್ತೆ, ಒಂದು ಆ ಸ್ವೆಪ್ಟ್ ವಾಲ್ಯೂಮ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಏರ್ ಫ್ಯೂಯಲ್ ಮಿಕ್ಸ್ಚರ್ ಎಂಟರ್ ಆಗುತ್ತೆ. ಅದೇ ನಮ್ಗೆ ಇಲ್ಲಿ ಇನ್ಲೆಟ್ ವಾಲ್ವ್ ನಾವು ಮೇಲ್ಗಡೆ ಫಿಕ್ಸ್ ಮಾಡೋದ್ರಿಂದ ನಮ್ಗೆ ಲಾರ್ಜರ್ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ಕಂಬಷನ್ ಚೇಂಬರ್ ಒಳಗಡೆ ಹೋಗುತ್ತೆ. ಅದನ್ನ ನಾವು ಕಂಪ್ರೆಸ್ ಮಾಡಿದಾಗ ಏನಾಗಿರುತ್ತೆ, ಜಾಸ್ತಿ ಅಲ್ಲಿ ಕಂಪ್ರೆಷನ್ ಪ್ರೆಷರ್ ಜನರೇಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಸ್ವೆಪ್ಟ್ ವಾಲ್ಯೂಮ್ ಗಿಂತ ಜಾಸ್ತಿ ನಮಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ಒಳಗಡೆ ಎಂಟರ್ ಆಗಿರುತ್ತೆ. ಹಾಗಾಗಿ ನಮ್ಗೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇದರಲ್ಲಿ ಜಾಸ್ತಿ ಬರುತ್ತೆ. ನಮ್ಗೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಜಾಸ್ತಿ ಬರೋದ್ರಿಂದ ಏನಾಗಿರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಕಂಪ್ರೆಷನ್ ರೇಷಿಯೋ ಕೂಡ ನಮಗೆ ಜಾಸ್ತಿ ಬರುತ್ತೆ. ಅದೇ ರೀತಿ ನಮಗೆ ಇಟ್ ಕ್ಯಾನ್ ಆಪರೇಟ್ ಆನ್ ಲೀನಿಯರ್ ಏರ್ ಫ್ಯೂಯಲ್ ರೇಷಿಯೋ ವಿತೌಟ್ ಮಿಸ್ ಫೈರಿಂಗ್. ನೋಡಿದ್ವಿ ನಾವು ಪ್ರೀವಿಯಸ್ ಕಂಬಷನ್ ಚೇಂಬರ್ಸ್ ಅಲ್ಲಿ, ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ಇಲ್ಲಿ ಮಿಸ್ ಫೈರಿಂಗ್ ಅಥವಾ ನಾಕಿಂಗ್ ಅಥವಾ ಅಬ್ನಾರ್ಮಲ್ ಕಂಬಷನ್ ಅಂತ ಕರಿತೀವಿ ನಾವು. ಅಬ್ನಾರ್ಮಲ್ ಕಂಬಷನ್ ಯಾಕೆ ನಡೆಯುತ್ತೆ ಅಂತ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅಬ್ನಾರ್ಮಲ್ ಕಂಬಷನ್ ಯಾಕೆ ನಡೆಯುತ್ತೆ ಅಂದ್ರೆ, ನಮಗೆ ಪ್ರೀವಿಯಸ್ ಸೈಕಲ್ ಅಲ್ಲಿ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ನಮ್ಗೆ ಯಾವುದೋ ಒಂದು ಫಾರ್ತಿ ಸ್ಟ್ಯಾಂಡ್ ಅಲ್ಲಿ ಕೊನೆ ಒಂದು ಪೋರ್ಷನ್ ಅಲ್ಲಿ ಪಿಸ್ಟನ್ ನಲ್ಲಿ ನಮ್ಗೆ ಏನಾಗಿರುತ್ತೆ, ಉಳ್ಕೊಂಡಿರುತ್ತೆ. ಯಾವಾಗ ನಮ್ಗೆ ಈ ಎಕ್ಸಾಸ್ಟ್ ವಾಲ್ವ್ ಸರೌಂಡಿಂಗು ಮತ್ತೆ ಸ್ಪಾರ್ಕ್ ಪ್ಲಗ್ ಸರೌಂಡಿಂಗು ಟೆಂಪರೇಚರ್ ಜಾಸ್ತಿ ಇರುತ್ತೋ, ಅದೇನ್ ಮಾಡುತ್ತೆ, ಆ ಟೆಂಪರೇಚರ್ ನ ಅಬ್ಸರ್ವ್ ಮಾಡ್ಕೊಂಡು ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಅದು ರೆಗ್ಯುಲರ್ ಆಗಿ ಯಾವಾಗ ಬರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಥವಾ ಕಂಬಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗುತ್ತೆ ಅಥವಾ ಅದು ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಮಿಸ್ ಫೈರಿಂಗ್ ಅಥವಾ ಡೆಟೋನೇಷನ್ ಆರ್ ನಾಕಿಂಗ್ ಅಂತ ಕರಿತೀವಿ. ಅಟ್ ದ ಸೇಮ್ ಟೈಮ್ ನಮಗೆ ರೆಗ್ಯುಲರ್ ಸೈಕಲ್ ನಡೆಯುವಾಗಲೂ ಕೂಡ ನಮಗೆ ಇದು ಈ ಒಂದು ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ ಅನ್ಬರ್ನ್ಡ್ ನಮಗೆ ಕಂಬಷನ್ ಸ್ಟಾರ್ಟ್ ಆಗ್ಬೋದು. ಅವಾಗ ಏನಾಗಿರುತ್ತೆ, ನಮ್ಗೆ ಎರಡೂ ಫ್ಲೇಮ್ ಫ್ರಂಟ್ ಒಂದಕ್ಕೊಂದು ಕೊಲೈಡ್ ಆದಾಗ ಏನಾಗುತ್ತೆ, ನಮಗೆ ಒಂದು ಅನ್ಆಡಿಬಲ್ ನಾಯ್ಸ್ ಎಂಜಿನ್ ಒಳಗಡೆ ಡೆವಲಪ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ನಾವು ಡೆಟೋನೇಷನ್ ಆರ್ ನಾಕಿಂಗ್ ಅಂತ ಕರಿತೀವಿ. ಈ ತರ ನಮ್ಗೆ ಯಾವುದು ಕೂಡ ಈ ಕಂಬಷನ್ ಚೇಂಬರ್ ಅಲ್ಲಿ ನಮ್ಗೆ ಆಗಲ್ಲ. ಅಟ್ ದ ಸೇಮ್ ಟೈಮ್ ನಾವು ಲೀನಿಯರ್ ಮಿಕ್ಸ್ಚರ್ ನ ಸಪ್ಲೈ ಮಾಡೋದ್ರಿಂದಲೂ ಕೂಡ ಇಲ್ಲಿ ನಮ್ಗೆ ಲೀನಿಯರ್ ಮಿಕ್ಸ್ಚರ್ ಸಪ್ಲೈ ಮಾಡಿದ್ರು ಕೂಡ ನಮಗೆ ಕರೆಕ್ಟ್ ಆಗಿ ಸ್ಮೂತ್ ಆಗಿ ಎಂಜಿನ್ ರನ್ ಆಗುತ್ತೆ. ಲೀನಿಯರ್ ಮಿಕ್ಸ್ಚರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ನಮ್ಗೆ ಏನಾಗಿರುತ್ತೆ, ಏರ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಫ್ಯೂಯಲ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ.
ನೆಕ್ಸ್ಟ್ ನಮಗೆ ಅಡ್ವಾಂಟೇಜ್ ಆರ್ ಮೆರಿಟ್ ಈಸ್ ಆಫ್ ಇಟ್ ಗಿವ್ಸ್ ಹೈಯರ್ ಥರ್ಮಲ್ ಎಫಿಷಿಯನ್ಸಿ. ಥರ್ಮಲ್ ಎಫಿಷಿಯನ್ಸಿ ಅಂದ್ರೆ ನಾವು 1 ಗ್ರಾಮ್ ಫ್ಯೂಯಲ್ ಅನ್ನ ಬರ್ನ್ ಮಾಡಿದಾಗ ಎಷ್ಟು ಹೀಟ್ ಬರುತ್ತೆ, ನಾವು ಅದನ್ನ ಕಂಬಸ್ಟನ್ ಚೇಂಬರ್ ಒಳಗಡೆ ಸಪ್ಲೈ ಮಾಡಿ ಆ ತರ ಫ್ಯೂಯಲ್ ಅನ್ನ ನಾವು ಬರ್ನ್ ಮಾಡಿದಾಗ ಎಷ್ಟು ಹೀಟ್ ಅದರಿಂದ ನಮಗೆ ಡೆವಲಪ್ ಆಗುತ್ತೆ, ಇದು ನಾವು ಥರ್ಮಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಇಲ್ಲಿ ನಮಗೆ ಯೂಶುವಲಿ ಥರ್ಮಲ್ ಎಫಿಷಿಯನ್ಸಿ ನಮಗೆ 100 ಗಿನ ಕಡಿಮೆ ಇರುತ್ತೆ. ಯಾವ ಎಫಿಷಿಯನ್ಸಿ ಅಂದ್ರೆ ನಮಗೆ 100 ಗಿನ ಕಡಿಮೆ ಇರುತ್ತೆ. ಆದ್ರೆ ನಮ್ಗೆ ಏನಾಗಿರುತ್ತೆ, ಇಲ್ಲಿ ನಮಗೆ ಥರ್ಮಲ್ ಎಫಿಷಿಯನ್ಸಿ ಸ್ವಲ್ಪ ಪ್ರೀವಿಯಸ್ ಕಂಬಷನ್ ಚೇಂಬರ್ಸ್ ಗೆ ಕನ್ಸಿಡರ್ ಮಾಡಿದ್ರೆ, ಅಂದ್ರೆ ನಾವು ಎಲ್ ಮತ್ತೆ ಟಿ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಥರ್ಮಲ್ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಥರ್ಮಲ್ ಎಫಿಷಿಯನ್ಸಿ ಯಾಕೆ ಜಾಸ್ತಿ ಬರುತ್ತೆ ಅಂದ್ರೆ ಇಲ್ಲಿ ನಮಗೆ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇರುತ್ತೆ, ಅಟ್ ದ ಸೇಮ್ ಟೈಮ್ ನಮಗೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ನಾವಿಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಲೀನಿಯರ್ ಮಿಕ್ಸ್ಚರ್ ನ ಸಪ್ಲೈ ಮಾಡಿ ಕೂಡ ನಾವು ಇಲ್ಲಿ ಫ್ಯೂಯಲ್ ಅನ್ನ ಬರ್ನ್ ಮಾಡಬಹುದು. ಲೀನಿಯರ್ ಮಿಕ್ಸ್ಚರ್ ಅಂದ್ರೆ ನಮಗೆ ಇಲ್ಲಿ ಫ್ಯೂಯಲ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಏರ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅಂದ್ರೆ ನಾವು ಪ್ರೀವಿಯಸ್ ಸೆಷನ್ ನಲ್ಲಿ ನಾನು ಹೇಳಿದೆ ನಿಮ್ಗೆ ಏನು ಅಂದ್ರೆ ಫ್ಯೂಯಲ್ ನಮಗೆ ಕಂಪ್ಲೀಟ್ ಆಗಿ ಯಾವಾಗ ಬರ್ನ್ ಆಗುತ್ತೆ ಅಂದ್ರೆ ಜಾಸ್ತಿ ಏರ್ ಇದ್ರೆ ಮಾತ್ರ ನಮಗೆ ಫ್ಯೂಯಲ್ ಬರ್ನ್ ಆಗುತ್ತೆ. ಫ್ಯೂಯಲ್ ಕಂಪ್ಲೀಟ್ಲಿ ಬರ್ನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಅಮೌಂಟ್ ಆಫ್ ಏರ್. ನಾವು ಲೀನಿಯರ್ ಮಿಕ್ಸ್ಚರ್ ನ ಇಲ್ಲಿ ಸಪ್ಲೈ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಏರ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಫ್ಯೂಯಲ್ ಕಡಿಮೆ ಇರುತ್ತೆ. ಅಂದ್ರೆ ನಮಗೆ ಸಫಿಶಿಯಂಟ್ ಅಮೌಂಟ್ ಆಫ್ ಏರ್ ಕಂಬಷನ್ ಚೇಂಬರ್ ಅಲ್ಲಿ ಇದ್ದಾಗ ಏನಾಗಿರುತ್ತೆ, ಫ್ಯೂಯಲ್ ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಥರ್ಮಲ್ ಎಫಿಷಿಯನ್ಸಿ ಆಫ್ ಎ ಪರ್ಟಿಕ್ಯುಲರ್ ಫ್ಲೂಯಿಡ್, ಸೊ ಪರ್ಟಿಕ್ಯುಲರ್ ಎಂಜಿನ್ ನಮ್ಗೆ ಏನಾಗಿರುತ್ತೆ, ಥರ್ಮಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇವೆಲ್ಲ ನಮ್ಗೆ ಏನಾಗಿರುತ್ತೆ, ಈ ಸ್ಲೈಡ್ ಅಲ್ಲಿ ನಾನು ಲೀಸ್ಟ್ ಔಟ್ ಮಾಡಿರೋದೆಲ್ಲ ಮೆರಿಟ್ಸ್. ಈ ಮೆರಿಟ್ಸ್ ನಮಗೆ ಟಿ ಹೆಡ್ ಗೆ ಮತ್ತೆ ಎಲ್ ಹೆಡ್ ಗೆ ಕಂಪೇರ್ ಮಾಡಿದ್ರೆ ಈ ಮೆರಿಟ್ಸ್ ನಾವು ಇಲ್ಲಿ ಲೀಸ್ಟ್ ಔಟ್ ಮಾಡಬಹುದು. ಅದೇ ರೀತಿ ನಮ್ಗೆ ಇದ್ರದ್ದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ನೋಡಿ ಇಲ್ಲಿ ನಮಗೆ ಡಿಸ್ಅಡ್ವಾಂಟೇಜ್ ಏನ್ ಬರಬಹುದು, ಇಲ್ಲಿ ಡಿಸ್ಅಡ್ವಾಂಟೇಜ್ ನಾವೆಲ್ಲ ಕನ್ಸ್ಟ್ರಕ್ಷನ್ ಪಾರ್ಟ್ ಅಲ್ಲಿ ನಾವು ನೋಡಿದ್ವಿ. ಡಿಸ್ಅಡ್ವಾಂಟೇಜ್ ಏನ್ ಬರುತ್ತೆ ಅಂದ್ರೆ, ಒನ್ ಆಫ್ ದ ವಾಲ್ವ್ ಇಸ್ ಲೊಕೇಟೆಡ್ ಇನ್ ದ ಹೆಡ್ ಆಫ್ ದ ಕಂಬಷನ್ ಚೇಂಬರ್, ಅನದರ್ ವಾಲ್ವ್ ಇಸ್ ಲೊಕೇಟೆಡ್ ಇನ್ ದ ಸಿಲಿಂಡರ್ ಬ್ಲಾಕ್ ಆಫ್ ದ ಕಂಬಷನ್ ಚೇಂಬರ್. ನೋಡಿ ಇಲ್ಲಿ ನಮಗೆ ಈ ಒಂದು ವಾಲ್ವ್ ನಮಗೆ ಹೆಡ್ ಅಲ್ಲಿ ಲೊಕೇಟ್ ಆಗಿದೆ, ಇನ್ನೊಂದು ವಾಲ್ವ್ ನಮಗೆ ಸಿಲಿಂಡರ್ ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ಅಂದ್ರೆ ನಮಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಎಷ್ಟು ನಮಗೆ ಡಿಫಿಕಲ್ಟ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡಬಹುದು, ಹೌದಲ್ವಾ? ನೋಡಿ ನಾವು ಪ್ರೀವಿಯಸ್ ಕಂಬಷನ್ ಚೇಂಬರ್ ಅಲ್ಲಿ ನೋಡಿದ್ವಿ, ಟಿ ಹೆಡ್ ಕಂಬಷನ್ ಚೇಂಬರ್ ಮತ್ತೆ ಎಲ್ ಹೆಡ್ ಅಲ್ಲಿ ಎರಡರಲ್ಲೂ ಏನಾಗಿದೆ ಅಂದ್ರೆ ನಮಗೆ ವಾಲ್ವ್ಸ್ ಟಿ ಹೆಡ್ ಅಲ್ಲಿ ನಮಗೆ ಒಂದು ವಾಲ್ವ್ ಒಂದ್ ಸೈಡ್ ಅಲ್ಲಿ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿದೆ, ಇನ್ನೊಂದು ಸೈಡ್ ಅಲ್ಲಿ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿದೆ. ಆದ್ರೆ ಹೆಡ್ ಅಲ್ಲಿ ನಮ್ಗೆ ಇಲ್ಲಿ ಯಾವುದೇ ರೀತಿ ನಮಗೆ ಈ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಆಗಲಿ ಅಥವಾ ವಾಲ್ವ್ ಆಗಲಿ ಫಿಕ್ಸ್ ಆಗಿಲ್ಲ. ಹಾಗಾಗಿ ಅಲ್ಲಿ ನಾವು ಹೆಡ್ ಅನ್ನ ಆದ್ರೂ ನಾವು ಈಸಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಈ ಒಂದು ಈ ಟೈಪ್ ಆಫ್ ಕಂಬಷನ್ ಚೇಂಬರ್ ಗೆ ಬಂದ್ರೆ ಏನಾಗಿರುತ್ತೆ, ನಮಗೆ ಇಲ್ಲಿ ನಮಗೆ ಸಿಲಿಂಡರ್ ಬ್ಲಾಕ್ ಅನ್ನು ಮ್ಯಾನುಫ್ಯಾಕ್ಚರ್ ಕ್ಯಾಸ್ಟ್ ಮಾಡೋದು ಕೂಡ ನಮಗೆ ಕಾಂಪ್ಲಿಕೇಶನ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಸಿಲಿಂಡರ್ ಹೆಡ್ ಅನ್ನು ಕೂಡ ಕ್ಯಾಸ್ಟ್ ಮಾಡೋದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದು ನಮಗೆ ಅಲ್ಲೂ ಕೂಡ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ. ನೋಡಿ ಅದಕ್ಕೆ ನಮಗೆ ಇದು ನಮಗೆ ಮೇಜರ್ ಡ್ರಾಬ್ಯಾಕ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಈಸ್ ಹೈಯರ್, ಎಂಜಿನ್ ಡಿಸೈನ್ ಈಸ್ ಕಾಂಪ್ಲಿಕೇಟೆಡ್. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ನಮಗೆ ಡಿಸೈನ್ ಕಾಂಪ್ಲಿಕೇಶನ್ ಆಗುತ್ತೋ ಯೂಶುವಲಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ವಾಲ್ವ್ ಆಪರೇಷನ್ ಮೆಕ್ಯಾನಿಸಮ್ ಈಸ್ ಕಾಂಪ್ಲೆಕ್ಸ್. ಯಾಕೆ ವಾಲ್ವ್ ಆಪರೇಷನ್ ಮೆಕ್ಯಾನಿಸಮ್ ಈಸ್ ಕಾಂಪ್ಲೆಕ್ಸ್ ಅಂದ್ರೆ, ಇಲ್ಲಿ ನಮಗೆ ಒಂದು ವಾಲ್ವ್ ನಮಗೆ ಹೆಡ್ ಅಲ್ಲಿ ಮೌಂಟ್ ಆಗಿರುತ್ತೆ, ಇನ್ನೊಂದು ವಾಲ್ವ್ ನಮಗೆ ಈ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ನಮ್ಗೆ ಇಲ್ಲಿ ಕಾಂಪ್ಲೆಕ್ಸ್ ಆಗುತ್ತೆ. ಅಂದ್ರೆ ಸಪರೇಟ್ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಹೆಡ್ ಅಲ್ಲಿ ಮೌಂಟ್ ಆಗಿರೋಂಥ ವಾಲ್ವ್ಸ್ ಗೆ ನಾವು ಅರೇಂಜ್ ಮಾಡಬೇಕು, ಮತ್ತೆ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿರೋಂಥ ವಾಲ್ವ್ಸ್ ಗೆ ನಾವು ಸಪರೇಟ್ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ನ ಮೌಂಟ್ ಮಾಡಬೇಕು. ಹಾಗಾಗಿ ನಮ್ಗೆ ಇಲ್ಲಿ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಕೂಡ ನಮಗೆ ಕಾಂಪ್ಲೆಕ್ಸ್ ಇನ್ ಡಿಸೈನ್ ಇರುತ್ತೆ. First one is of valve operating mechanism is complex, engine design is complicated, manufacturing cost is higher. These are the different demerits in the F-head combustion chamber. Next is of high-head combustion chamber. ನೋಡಿ ಇಲ್ಲಿ ನಮಗೆ ವರ್ಡ್ ಐ ಹೆಡ್, ನಾವು ಕ್ಯಾಪಿಟಲ್ ಲೆಟರ್ ನಾವು ಅಬ್ಸರ್ವ್ ಮಾಡಿದ್ರೆ ಐ ಅಂದ್ರೆ ಏನಾಗಿದೆ, ನಮಗೆ ಮೇಲ್ಗಡೆ ಮೌಂಟ್ ಆಗಿರುತ್ತೆ ಎರಡು ವಾಲ್ವ್ಸ್ ಕೂಡ. ಅಂದ್ರೆ ನಮಗೆ ಇನ್ಲೆಟ್ ವಾಲ್ವ್ ಮತ್ತೆ ಎಕ್ಸಾಸ್ಟ್ ವಾಲ್ವ್ ಎರಡೂ ಕೂಡ ಮೇಲ್ಗಡೆ ಮೌಂಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ನಮಗೆ ಸಿಲಿಂಡರ್ ಬ್ಲಾಕ್ ಒಳಗಡೆ ವಾಲ್ವ್ಸ್ ನಮಗೆ ಮೌಂಟ್ ಆಗಿರಲ್ಲ. ನಿಮಗೆ ಇಲ್ಲಿ ವಾಲ್ವ್ಸ್ ಒಂದೇ ರೋ ಅಲ್ಲಿ ಇರುತ್ತೆ. ಐ ಹೆಡ್ ಕಂಬಷನ್ ಚೇಂಬರ್ ಅಲ್ಲಿ ಒಂದೇ ರೋ ಅಲ್ಲಿ ನಮಗೆ ವಾಲ್ವ್ಸ್ ಒಂದೇ ಲೈನ್ ಕಾಣುತ್ತೆ. ನಮಗೆ ನೋಡಿದ್ರೆ ನಮಗೆ ಇನ್ಲೆಟ್ ವಾಲ್ವ್ ಎಕ್ಸಾಸ್ಟ್ ವಾಲ್ವ್, ಇನ್ಲೆಟ್ ವಾಲ್ವ್ ಎಕ್ಸಾಸ್ಟ್ ವಾಲ್ವ್, ಇನ್ಲೆಟ್ ವಾಲ್ವ್ ಎಕ್ಸಾಸ್ಟ್ ವಾಲ್ವ್ ಈ ರೀತಿ ನಮಗೆ ಮೌಂಟ್ ಆಗಿರುತ್ತೆ. ಇಲ್ಲಿ ನೋಡಿರ್ಬೋದು, ಈ ಡ್ರಾಯಿಂಗ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡ್ರಿ ಈ ಡ್ರಾಯಿಂಗ್ ನ ಅಬ್ಸರ್ವ್ ಮಾಡಿ ನೀವು. ಇಲ್ಲಿ ವಾಲ್ವ್ಸ್ ಏನಾಗಿದೆ, ನಮಗೆ ಇದ್ರ ಹಿಂಭಾಗ ನಮಗೆ ಇನ್ನೊಂದು ವಾಲ್ವ್ ಮೌಂಟ್ ಆಗಿದೆ. ನೋಡ್ರಿ ಇಲ್ಲಿ ಇದು ಎಕ್ಸಾಸ್ಟ್ ವಾಲ್ವ್ ಅಂದ್ರೆ ಅದ್ರ ಹಿಂಭಾಗ ನಮಗೆ ಇನ್ಲೆಟ್ ವಾಲ್ವ್ ಮೌಂಟ್ ಆಗಿರುತ್ತೆ. ಅದ್ರ ಹಿಂಭಾಗ ಮತ್ತೆ ಎಕ್ಸಾಸ್ಟ್ ವಾಲ್ವ್, ಅದ್ರ ಹಿಂಭಾಗ ನಮಗೆ ಇನ್ಲೆಟ್ ವಾಲ್ವ್. ಅಂದ್ರೆ ಮಲ್ಟಿ ಸಿಲಿಂಡರ್ ಇಂಜಿನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಗೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಒಂದೇ ಕ್ಯಾಮ್ ಶಾಫ್ಟ್ ಸಾಕಾಗುತ್ತೆ. ನಮಗೆ ಈ ತರ ವಾಲ್ವ್ ಆಪರೇಟ್ ಮಾಡೋದಕ್ಕೆ ನಮಗೆ ಒಂದೇ ಕ್ಯಾಮ್ ಶಾಫ್ಟ್ ಸಾಕಾಗುತ್ತೆ. ಆ ಕ್ಯಾಮ್ ಶಾಫ್ಟ್ ನಮಗೆ ಆ ಹೆಡ್ ಅಲ್ಲಾದ್ರೂ ಮೌಂಟ್ ಆಗಿರ್ಬೋದು ಅಥವಾ ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿರ್ಬೋದು. ಸಿಲಿಂಡರ್ ಬ್ಲಾಕ್ ಅಲ್ಲಿ ಮೌಂಟ್ ಆಗಿದ್ರೆ ಅಲ್ಲಿಂದ ನಾವು ಮೋಷನ್ ಅನ್ನ ಡಿಫ್ರೆಂಟ್ ಆಪರೇಟಿಂಗ್ ಮೆಕ್ಯಾನಿಸಮ್ ಯೂಸ್ ಮಾಡ್ಬಿಟ್ಟು ನಾವು ವಾಲ್ವ್ಸ್ ನ ಆಪರೇಟ್ ಮಾಡ್ತೀವಿ.
ಅಂದ್ರೆ ನಮಗೆ ಪುಷ್ ರಾಡ್ ಬರುತ್ತೆ, ರಾಕರ್ ಆರ್ಮ್ ಬರುತ್ತೆ, ಇವನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ವಾಲ್ವ್ ಆಪರೇಟ್ ಮಾಡ್ತೀವಿ. ಅದೇ ನಮ್ಗೆ ಐ ಹೆಡ್ ಅಲ್ಲೇ ನಮ್ಗೆ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಅಂದ್ರೆ ಹೆಡ್ ಅಲ್ಲೇ ನಮ್ಗೆ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಮೌಂಟ್ ಆಗಿದ್ರೆ ನಾವು ಡೈರೆಕ್ಟ್ ಆಗಿ ನಾವು ವಾಲ್ವ್ಸ್ ನ ಕ್ಯಾಮ್ ಶಾಫ್ಟ್ ಗೆ ಅಟ್ಯಾಚ್ ಮಾಡಬಹುದು. ಅಂದ್ರೆ ಇಲ್ಲಿ ನಮ್ಗೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಈ ಅಟ್ಲೀಸ್ಟ್ ನಾವು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಸಿಲಿಂಡರ್ ಬ್ಲಾಕ್ ಅನ್ನೋದು ಕೂಡ ನಾವು ಈಸಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಅಂದ್ರೆ ನಮಗೆ ಸಿಂಪಲ್ ಇನ್ ಡಿಸೈನ್ ಇರುತ್ತೆ ಸಿಲಿಂಡರ್ ಬ್ಲಾಕ್, ಬಟ್ ನಮ್ಗೆ ಏನಾಗಿರುತ್ತೆ ಹೆಡ್ ಪಾರ್ಟ್ ಅಲ್ಲಿ ನಮಗೆ ಕಾಂಪ್ಲಿಕೇಶನ್ ಡಿಸೈನ್ ಇರುತ್ತೆ. ಆದ್ರೆ ನಮ್ಗೆ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಮೇಜರ್ ಅಡ್ವಾಂಟೇಜ್ ಇದೆ ನಮ್ಗೆ. ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ನಮಗೆ ಹೈಯರ್ ಕಂಪ್ರೆಷನ್ ರೇಷಿಯೋ ಸಿಗುತ್ತೆ ನಮ್ಗೆ, ಹೈಯರ್ ಕಂಪ್ರೆಷನ್ ರೇಷಿಯೋ ಸಿಗುತ್ತೆ. ನೆಕ್ಸ್ಟ್ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಕೂಡ ನಮಗೆ ಜಾಸ್ತಿ ಸಿಗುತ್ತೆ ಇಲ್ಲಿ. ಯಾಕೆಂದ್ರೆ ಇನ್ಲೆಟ್ ವಾಲ್ವ್ ನಮಗೆ ಇಲ್ಲಿ ಮೇಲ್ಗಡೆ ಮೌಂಟ್ ಆಗಿದೆ. ಇನ್ಲೆಟ್ ವಾಲ್ವ್ ಮೇಲ್ಗಡೆ ಮೌಂಟ್ ಆಗಿರೋದ್ರಿಂದ ನಮಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ನ ನಾವು ಈಸಿಯಾಗಿ ಕಂಬಷನ್ ಚೇಂಬರ್ ಒಳಗಡೆ ಕಳಿಸಬಹುದು. ಅಂದ್ರೆ ಈಸಿಯಾಗಿ ನಾವು ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋಸ್ ನ ಸಪ್ಲೈ ಮಾಡಬಹುದು. ಈ ತರ ಎಂಜಿನ್ಸ್ ನ ನಮಗೆ ಡ್ಯೂರಿಂಗ್ 1950 ಆ ಟೈಮ್ ಅಲ್ಲಿ ನಮಗೆ ಈ ತರ ಎಂಜಿನ್ ನ ಇನ್ವೆಂಟ್ ಮಾಡಿ ಯೂಸ್ ಮಾಡಿದ್ರು. ನಮ್ಗೆ ಈ ತರ ಎಂಜಿನ್ಸ್ ನ ಆ ಟೈಮ್ ಅಲ್ಲಿ ಯೂಸ್ ಮಾಡಿದ್ರು. ಇಲ್ಲಿ ನಮ್ಗೆ ಏನಾಗಿರುತ್ತೆ ಅಂದ್ರೆ ಎರಡು ವಾಲ್ವ್ ಕೂಡ ಮೇಲ್ಗಡೆ ಮೌಂಟ್ ಆಗಿರುತ್ತೆ. ಇವು ಎರಡು ವಾಲ್ವ್ ಕೂಡ ಮೇಲ್ಗಡೆ ಮೌಂಟ್ ಆಗಿರೋದ್ರಿಂದ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಮತ್ತೆ ಪ್ರೀವಿಯಸ್ ಸೆಷನ್ ಅಲ್ಲಿ ಯಾವ್ಯಾವ ಕಂಬಸ್ಟನ್ ಚೇಂಬರ್ ನೋಡಿದ್ವಿ, ಟಿ ಹೆಡ್, ಎಲ್ ಹೆಡ್, ಎಫ್ ಹೆಡ್, ಅವೆಲ್ಲವಕ್ಕೂ ಕಂಪೇರ್ ಮಾಡಿದ್ರೆ ನಮ್ಗೆ ಇದು ಐ ಹೆಡ್ ಇಸ್ ದ ಸುಪೀರಿಯರ್ ಒನ್. ಅಂದ್ರೆ ಇದು ನಮ್ಗೆ ಎಲ್ಲದಕ್ಕಿಂತ ಬೆಸ್ಟ್ ಡಿಸೈನ್ ಇನ್ ದ ಕಂಬಸ್ಟನ್ ಚೇಂಬರ್, ಎಸ್ ಐ ಎಂಜಿನ್ ಕಂಬಸ್ಟನ್ ಚೇಂಬರ್ ಡಿಸೈನ್. ನಾವು ಕಂಬಸ್ಟನ್ ಚೇಂಬರ್ ಡಿಸೈನ್ ಮಾಡ್ಬೇಕಾದ್ರೆ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಡಿದ್ವಿ. ಪೊಲ್ಯೂಟೆಂಟ್ಸ್ ಕಡಿಮೆ ಬರಬೇಕು, ಎಂಜಿನ್ ಸ್ಮೂತ್ ಆಗಿ ಆಪರೇಟ್ ಆಗಬೇಕು, ಇವನ್ನೆಲ್ಲ ನೋಡಿದ್ವಿ ನಾವು. ನಾಕಿಂಗ್ ಟೆಂಡೆನ್ಸಿ ಕಡಿಮೆ ಇರಬೇಕು. ಆ ಪ್ರೀವಿಯಸ್ 3 ಕಂಬಷನ್ ಚೇಂಬರ್ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಗೆ ಈ ಎಲ್ಲಾ ರಿಕ್ವೈರ್ಮೆಂಟ್ ಕೂಡ ರೀಚ್ ಆಗುತ್ತೆ ಇದರಲ್ಲಿ. ಹಾಗಾಗಿ ನಮ್ಗೆ ಇದರಲ್ಲಿ ಏನಾಗಿರುತ್ತೆ, ಇದನ್ನ ನಾವು ಬೆಸ್ಟ್ ಒನ್ ಅಂತ ಕಂಬಷನ್ ಚೇಂಬರ್ ಅಲ್ಲಿ ಇದರಲ್ಲಿ ನಾವು ಬೆಸ್ಟ್ ಒನ್ ಅಂತ ಇದನ್ನ ಕನ್ಸಿಡರ್ ಮಾಡಬಹುದು. ಇಲ್ಲಿ ನೋಡಿ ನಮ್ಗೆ ಈ ತರ ಎಂಜಿನ್ಸ್ ಅಲ್ಲಿ ನಮ್ಗೆ ಸರ್ಫೇಸ್ ಟು ವಾಲ್ಯೂಮ್ ರೇಷಿಯೋ ನಮ್ಗೆ ತುಂಬಾ ಕಡಿಮೆ ಇರುತ್ತೆ. ನೋಡಿ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಎಫ್ ಹೆಡ್, ಟಿ ಹೆಡ್ ಮತ್ತೆ ಎಲ್ ಹೆಡ್ ಅಲ್ಲಿ ನೋಡಿದ್ವಿ. ನಮಗೆ ಕಂಬಷನ್ ಚೇಂಬರ್ ಸ್ಪೇಸ್ ಏನಾಗಿತ್ತು ಅಂದ್ರೆ ತುಂಬಾ ದೊಡ್ಡದಿತ್ತು ಕಂಬಷನ್ ಚೇಂಬರ್ ಸ್ಪೇಸ್. ಅಲ್ಲಿ ನಮಗೆ ಫ್ಲೇಮ್ ಟ್ರಾವೆಲ್ ಡಿಸ್ಟೆನ್ಸ್ ಇದೆಯಲ್ಲ, ಆ ಫ್ಲೇಮ್ ಟ್ರಾವೆಲ್ ಡಿಸ್ಟೆನ್ಸ್ ಆ ಸ್ಪಾರ್ಕ್ ಪ್ಲಗ್ ಇಂದ ನಮಗೆ ಫಾರ್ತಿ ಸ್ಟ್ಯಾಂಡ್ ಅಂದ್ರೆ ಕೊನೆ ಪೋರ್ಷನ್ ವರೆಗೂ ನಮಗೆ ಫ್ಲೇಮ್ ಟ್ರಾವೆಲ್ ಆಗೋದು, ಡಿಸ್ಟೆನ್ಸ್ ಜಾಸ್ತಿ ಆಗೋದು. ಈ ಡಿಸ್ಟೆನ್ಸ್ ಜಾಸ್ತಿ ಆದಾಗ ಏನಾಗಿರುತ್ತೆ ನಮಗೆ ಆ ಫ್ಲೇಮ್ ಕೊನೆಗೆ ಹೋಗ್ತಾ 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 ಕೂಲ್ ಡೌನ್ ಆಗ್ಬಿಟ್ಟು ಆ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ನಮಗೆ ಲಾಸ್ಟ್ ಪಾರ್ಟ್ ಅಲ್ಲಿ ಇರುತ್ತಲ್ಲ ಅದು ಹಂಗೆ ಅದು ಬರ್ನ್ ಆಗದಂಗೆ ಅದೇ ರೀತಿ ಉಳ್ಕೊಂಡ್ಬಿಡುತ್ತೆ. ಅವಕ್ಕೆ ನಾವು ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಅದು ನಮಗೆ ನೆಕ್ಸ್ಟ್ ಸೈಕಲ್ ನಮಗೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಬರ್ನ್ ಆಗ್ಬೋದು, ಅಥವಾ ನೆಕ್ಸ್ಟ್ ಸೈಕಲ್ ಕಮೆನ್ಸ್ ಆದಾಗ ನಮ್ಗೆ ಏನಾಗಿರುತ್ತೆ ಅಲ್ಲಿ ಒಳಗಡೆ ಇರೋಂತ ಕಾರ್ಬನ್ ಪಾರ್ಟಿಕಲ್ಸ್ ಅಥವಾ ಸೂಟ್ಸ್ ನಮ್ಗೆ ಏನು ಅಲ್ಲಿ ಹಡೇರ್ ಆಗಿರುತ್ತೆ, ಅಂಟಿಕೊಂಡಿರುತ್ತೆ ಒಳಗಡೆ ಕಂಬಷನ್ ಚೇಂಬರ್ ಒಳಗಡೆ. ಅದರಲ್ಲಿ ಇರೋಂತ ಹೀಟ್ ಅನ್ನ ಅಥವಾ ಎಕ್ಸಾಸ್ಟ್ ವಾಲ್ವ್ ಅಲ್ಲಿ ಇರೋಂತ ಹೀಟ್ ಅನ್ನ ಅಥವಾ ಸ್ಪಾರ್ಕ್ ಪ್ಲಗ್ ಅಲ್ಲಿ ಹೀಟ್ ಅನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟು ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಬರ್ನ್ ಆಗ್ತಾ ಇರುತ್ತೆ. ಆದ್ರೆ ನಮ್ಗೆ ಇಲ್ಲೇನಾಗಿರುತ್ತೆ, ಸರ್ಫೇಸ್ ಟು ವಾಲ್ಯೂಮ್ ರೇಷಿಯೋ ತುಂಬಾ ಕಡಿಮೆ ಇರೋದ್ರಿಂದ ನಮ್ಗೆ ಇಲ್ಲಿ ನಾಕಿಂಗ್ ಟೆಂಡೆನ್ಸಿ ತುಂಬಾ ಕಡಿಮೆ ಇರುತ್ತೆ. ಯಾಕೆಂದ್ರೆ ಫ್ಲೇಮ್ ಟ್ರಾವೆಲ್ ಡಿಸ್ಟೆನ್ಸ್ ನಮಗೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಈ ತರ ಎಂಜಿನ್ಸ್ ಅಲ್ಲಿ ನಮಗೆ ನಾಕಿಂಗ್ ಟೆಂಡೆನ್ಸಿನೂ ಕೂಡ ಕಡಿಮೆ ಆಗುತ್ತೆ, ಕಂಪ್ರೆಷನ್ ರೇಷಿಯೋ ಜಾಸ್ತಿ ಬರುತ್ತೆ. ನಮ್ಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ನಮ್ಗೆ ಈಸಿಯಾಗಿ ಅಂದ್ರೆ ಸ್ಟ್ರೀಮ್ ಲೈನ್ ಫ್ಲೋ ಆಫ್ ದ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ಟು ದ combustion chamber is obtained in that type of combustion chambers. In the high combustion chamber, streamline flow of airflow mixture to the combustion chamber is obtained. ಹಾಗಾಗಿ ನಾವು ಈ ಎಲ್ಲಾ ಕಂಬಷನ್ ಚೇಂಬರ್ಸ್ ಗೆ ನಾವು ಕಂಪೇರ್ ಮಾಡಿದ್ರೆ ಐ ಹೆಡ್ ಇಸ್ ದ ಸುಪೀರಿಯರ್ ಒನ್. ಇಲ್ಲಿ ನಮ್ಗೆ ಐ ಹೆಡ್ ಅಲ್ಲಿ ಮತ್ತೆ ಹೇಗೆ ನಾನು ಈ ಫಿಗರ್ ಅಲ್ಲಿ ತೋರಿಸಿದೀನಿ ನಾನು ನಿಮ್ಗೆ. ಐ ಹೆಡ್ ಅಲ್ಲಿ ಇಲ್ಲಿ ನಮ್ಗೆ ಎರಡು ತರ ಕಂಬಷನ್ ಚೇಂಬರ್ ಇದೆ ನೋಡಿ. ನೀವು ನೋಡಿರ್ಬೋದು, ಫಸ್ಟ್ ಒಂದು ಬಾತ್ ಟಬ್ ಅಂತ ಇದೆ, ಎರಡನೇದು ನಮ್ಗೆ ವೆಡ್ಜ್ ಟೈಪ್ ಅಂತ ಇದೆ. ನೋಡಿ ಇಲ್ಲಿ ನಮ್ಗೆ ಅದ್ರದ್ದು ಇನ್ನೊಂದು ಈ ಎರಡು ವ್ಯೂ ನಮ್ಗೆ ಇದ್ರದ್ದು ಒಂದು ಕಟ್ ಸೆಕ್ಷನ್ ವ್ಯೂ ಕೂಡ ಹಾಕಿದೀನಿ ಡ್ರಾಯಿಂಗ್ ವ್ಯೂ ಅಲ್ಲಿ. ನೋಡಿ ಇಲ್ಲಿ ನಮ್ಗೆ ವೆಡ್ಜ್ ಶೇಪ್ ಅಲ್ಲಿ ಏನಾಗಿದೆ ನಮ್ಗೆ ಇಲ್ಲಿ ಕೂಡ ನಮ್ಗೆ ವಾಲ್ವ್ ಒಂದೇ ಲೈನ್ ಅಲ್ಲಿ ಮೌಂಟ್ ಆಗಿದೆ. ಆದ್ರೆ ಏನಾಗಿದೆ ಇಲ್ಲಿ ವೆಡ್ಜ್ ಶೇಪ್ ಅಲ್ಲಿ ನಮ್ಗೆ ವಾಲ್ವ್ಸ್ ಆರ್ ಇನ್ ದ ಟಿಲ್ಟೆಡ್ ಪೊಸಿಷನ್. ನೋಡಿ ಇಲ್ಲಿ ಸಮ್ ಆಂಗಲ್ ನಮ್ಗೆ ಟಿಲ್ಟ್ ಆಗಿದೆ. ನಮ್ಗೆ ಇಲ್ಲಿ ಆಂಗಲ್ ಏನಾಗಿದೆ, ಸ್ವಲ್ಪ ಟಿಲ್ಟ್ ಆಗಿದೆ. ಆಂಗಲ್ ಟಿಲ್ಟ್ ಆಗಿರೋದ್ರಿಂದ ನಮ್ಗೆ ಏನಾಗಿರುತ್ತೆ ಇಲ್ಲಿ ನೋಡ್ರಿ, ಕಂಬಷನ್ ಚೇಂಬರ್ ಕೂಡ ಡಿಸೈನ್ ಏನಾಗಿರುತ್ತೆ ನಮ್ಗೆ ವೆಡ್ಜ್ ಶೇಪ್ ಫಾರ್ಮ್ ಆಗಿದೆ. ಇಲ್ಲಿ ವೆಡ್ಜ್ ಶೇಪ್ ಫಾರ್ಮ್ ಆಗಿದೆ. ಇಲ್ಲಿ ನಮ್ಗೆ ಸ್ಪಾರ್ಕ್ ಪ್ಲಗ್ ಎಲ್ಲಿ ನಮ್ಗೆ ಥಿಕ್ ಪೋರ್ಷನ್ ಇದೆಯೋ ಅಂದ್ರೆ ಜಾಸ್ತಿ ಸ್ಪೇಸ್ ಎಲ್ಲಿ ಇದೆಯೋ ಅಲ್ಲಿ ನಮ್ಗೆ ಸ್ಪಾರ್ಕ್ ಪ್ಲಗ್ ಲೊಕೇಟ್ ಆಗಿದೆ. ಅಂದ್ರೆ ಇದ್ರದ್ದು ಅಡ್ವಾಂಟೇಜ್ ನಮ್ಗೆ ಏನಿರ್ಬೋದು, ಯಾಕೆ ಈ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಐ ಹೆಡ್ ಅಂದ್ರೆ ನಾವು ಸಿಂಪಲ್ ಆಗಿ ಏನಾಗಿದ್ವಿ, ಒಂದು ಕಂಬಷನ್ ಚೇಂಬರ್ ಇರುತ್ತೆ ಅಂತ ಕನ್ಸಿಡರ್ ಮಾಡಿದ್ವಿ, ಮೇಲ್ಗಡೆ ವಾಲ್ವ್ ಮೌಂಟ್ ಆಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಆದ್ರೆ ನಾವು ಇನ್ನು ಡಿಸೈನ್ ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋದಂಗೆ ಈ ತರ ಡಿಸೈನ್ ನ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಈ ಡಿಸೈನ್ ನ ನಾವು ಯೋಚನೆ ಮಾಡ್ಬೇಕಿಲ್ಲ.
ಇಲ್ಲಿ ನಾವು ಯಾಕೆ ಮಾಡಿದಾರೆ ಅಂತ ಯೋಚನೆ ಮಾಡ್ತಾ ಹೋದ್ರೆ, ಇಲ್ಲಿ ವಾಲ್ವ್ನ ಇನ್ಕ್ಲೈನ್ ಮಾಡಿದಾಗ ನಮ್ಗೆ ಇಲ್ಲಿ ವೆಡ್ಜ್ ಟೈಪ್ ಕಂಬಷನ್ ಚೇಂಬರ್ ಫಾರ್ಮ್ ಆಯ್ತು. ಪಿಸ್ಟನ್ ನಮಗೆ ಸಕ್ಷನ್ ಸ್ಟ್ರೋಕ್ ಅಲ್ಲಿ ಏನಾಗಿರುತ್ತೆ, ಇನ್ಲೆಟ್ ವಾಲ್ವ್ ಓಪನ್ ಆದಾಗ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ನಮಗೆ ಎಂಟರ್ ಆಗುತ್ತೆ. ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ನಮಗೆ ಕಂಬಷನ್ ಚೇಂಬರ್ ಒಳಗಡೆ ಮತ್ತೆ ಸಿಲಿಂಡರ್ ಈ ಸ್ವೆಪ್ಟ್ ವಾಲ್ವ್ ಏನ್ ಜನರೇಟ್ ಆಗುತ್ತೋ ಅದ್ರೊಳಗಡೆ ಎಲ್ಲ ನಮಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ಎಂಟರ್ ಆಗುತ್ತೆ. ನೆಕ್ಸ್ಟ್ ಸ್ಟ್ರೋಕ್ ಕಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಏನಾಗಿರುತ್ತೆ, ಈ ಒಳಗಡೆ ಇರೋಂತ ಪಿಸ್ಟನ್ ನಮಗೆ ಟಿಡಿಸಿ ಪೋರ್ಷನ್ ಇಂದ ಬಿಡಿಸಿಗೆ ಮೂವ್ ಆಗುತ್ತೆ. ಬಿಡಿಸಿಗೆ ಮೂವ್ ಆದಾಗ ಒಳಗಡೆ ಇರೋಂತ ಆಲ್ರೆಡಿ ಎಂಟರ್ ಆಗಿರೋಂತ ಏರ್ ಫ್ಯೂಯಲ್ ಮಿಕ್ಸ್ಚರ್ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಕಂಪ್ರೆಸ್ ಆದಾಗ ಇಲ್ಲಿ ಏನಿದೆ ಈ ಕ್ವಂಚಿಂಗ್ ಪೋರ್ಷನ್ ಅಂತ ಕರಿತೀವಿ, ಈ ಪೋರ್ಷನ್ ಇಷ್ಟು ಪೋರ್ಷನ್ ಈ ಕ್ವೆಂಚಿಂಗ್ ಪೋರ್ಷನ್ ಅಂತ ಇದೆಯಲ್ಲ, ಈ ಪೋರ್ಷನ್ ನಲ್ಲಿ ಏರ್ ಫ್ಯೂಯಲ್ ಮಿಕ್ಸ್ಚರ್ ಬೇಗ ಕಂಪ್ರೆಸ್ ಆಗುತ್ತೆ. ಈ ಪೋರ್ಷನ್ ಅಲ್ಲಿ ಏರ್ ಫ್ಯೂಯಲ್ ಮಿಕ್ಸ್ಚರ್ ಬೇಗ ಕಂಪ್ರೆಸ್ ಆಗೋದ್ರಿಂದ ದಿಸ್ ಕಂಪ್ರೆಸ್ಡ್ ಏರ್ ರಶಸ್ ಇಂಟು ಎ ಸ್ಪೇಸ್ಡ್ ಪೋರ್ಷನ್ ಇನ್ ದ ಕಂಬಷನ್ ಚೇಂಬರ್. ಇಲ್ಲಿಗೆ ನಮ್ಗೆ ಎಂಟರ್ ಆಗೋದ್ರಿಂದ ಏನಾಗಿರುತ್ತೆ, ಇಲ್ಲಿ ಒಳಗಡೆ ನಮ್ಗೆ ಈ ಏರು ಟರ್ಬುಲೆಂಟ್ ಅಂದ್ರೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ತಿರ್ಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈಯರ್ ಸ್ಪೀಡ್ ಅಲ್ಲಿ ತಿರ್ಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ ಏರ್ ಫ್ಯೂಯಲ್ ಮಿಕ್ಸ್ಚರ್. ಇಲ್ಲಿ ಏರ್ ಫ್ಯೂಯಲ್ ಮಿಕ್ಸ್ಚರ್ ರಿವಾಲ್ವ್ ಆಗೋದ್ರಿಂದ ನಮ್ಗೆ ಯಾವಾಗ ಇಲ್ಲಿ ಸ್ಪಾರ್ಕ್ ಇನಿಷಿಯೇಷನ್ ಸ್ಟಾರ್ಟ್ ಆಗುತ್ತೋ ಫ್ಲೇಮ್ ನಮಗೆ ಫಾಸ್ಟ್ ಆಗಿ ನಮ್ಗೆ ಏನಾಗಿರುತ್ತೆ, ಥ್ರೂ ಔಟ್ ದ ಕಂಬಷನ್ ಚೇಂಬರ್ ಫ್ಲೇಮ್ ಪ್ರಾಪಗೇಟ್ ಆಗುತ್ತೆ. ಫ್ಲೇಮ್ ಪ್ರಾಪಗೇಟ್ ಆದಾಗ ನಮಗೆ ಫಾಸ್ಟ್ ಆಗಿ ಕಂಬಷನ್ ಪ್ರೋಸೆಸ್ ನಡೆಯುತ್ತೆ. ಫಾಸ್ಟ್ ಆಗಿ ಕಂಬಷನ್ ಪ್ರೋಸೆಸ್ ನಡೆಯೋದ್ರಿಂದ ನಮ್ಗೆ ಇಲ್ಲಿ ನಾಕಿಂಗ್ ಟೆಂಡೆನ್ಸಿ ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ನಮ್ಗೆ ಎಂಟರ್ ಆಗಿರೋಂಥ ಫ್ಯೂಯಲ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಇಲ್ಲಿ ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನಮ್ಗೆ ಪವರ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ಈ ತರ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಗೆ ಏನಾಗಿದೆ, ಅದೇ ಐಎಡ್ ಕಂಬಷನ್ ಚೇಂಬರ್ ಅಲ್ಲಿ ನಮ್ಗೆ ಬಾತ್ ಟಬ್ ಟೈಪ್ ಅಂತ ಇದೆ ನೋಡಿ. ನೀವು ಈ ಡ್ರಾಯಿಂಗ್ ನ ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಅಥವಾ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾವು ಇಲ್ಲಿ ಬಾತ್ ಟೈಪ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡ, ನೀವು ನಿಮಗೆ ಒಂದು ತಲೆಯಲ್ಲಿ ನಿಮ್ಗೆ ಯೋಚನೆ ಬರ್ಬೋದು, ಇದು ಬಾತ್ ಟಬ್ ಟೈಪ್ ಕಾಣ್ತಾ ಇಲ್ಲಲ್ಲ ಅಂತ. ಇದನ್ನ ಇನ್ವರ್ಟೆಡ್ ಬಾತ್ ಟಬ್ ಟೈಪ್ ಅಂತ ಕರಿತೀವಿ. ಇನ್ವರ್ಟೆಡ್ ಬಾತ್ ಟಬ್ ಟೈಪ್ ಆಫ್ ಕಂಬಷನ್ ಚೇಂಬರ್. ಈ ಇನ್ವರ್ಟೆಡ್ ಬಾತ್ ಟೈಪ್ ಆಫ್ ಕಂಬಷನ್ ಚೇಂಬರ್ ಅಲ್ಲಿ ನಮ್ಗೆ ಇನ್ಲೆಟ್ ಅಂಡ್ ಎಕ್ಸಾಸ್ಟ್ ವಾಲ್ವ್ ಎರಡೂ ಕೂಡ ಮೇಲ್ಗಡೆ ಮೌಂಟ್ ಆಗಿರುತ್ತೆ. And also in a vertical line, the valves are mounted in a vertical single line. In the inverted bath type of combustion chamber, also turbulence is more and also flame traveling distance is less. Therefore, the specific fuel consumption increases and also power output also increases. Because of this reason, in these type of combustion chambers are superior compared to the previous combustion chambers. In that year, again the modifications are made on the in the IED combustion chambers. ಯಾವ ರೀತಿ ಮತ್ತೆ ಇದ್ರ ಮೇಲೂ ಇನ್ನೂ ಕೂಡ ಮಾಡಿಫಿಕೇಶನ್ ಮಾಡ್ತಾ ಹೋದ್ರು. ಏನ್ ಮಾಡಿದ್ರು ಮಾಡಿಫಿಕೇಶನ್ ನ, ನಮ್ಗೆ ಇಲ್ಲಿ ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ ನ ರೆಡ್ಯೂಸ್ ಮಾಡ್ಬಿಟ್ಟು ಈ ಪಿಸ್ಟನ್ ಮೇಲ್ಗಡೆ ಟಾಪ್ ಸರ್ಫೇಸ್ ಇದೆಯಲ್ಲ, ಈ ಪಿಸ್ಟನ್ ಟಾಪ್ ಸರ್ಫೇಸ್ ಅಲ್ಲೇ ನಮ್ಗೆ ಮೆಟಲ್ ನ ರಿಮೂವ್ ಮಾಡಿದ್ರು. ಅಂದ್ರೆ ಇಲ್ಲಿ ನಮ್ಗೊಂದು ಗ್ರೂವ್ ಫಾರ್ಮ್ ಆಯ್ತು. ಇಲ್ಲಿ ಗ್ರೂವ್ ಫಾರ್ಮ್ ಆದಾಗ ಏನಾಗಿರುತ್ತೆ, ನಮ್ಗೆ ಎಂಟರ್ ಆಗಂತ ಏರ್ ಫ್ಯೂಯಲ್ ಮಿಕ್ಸ್ಚರ್ ನಮ್ಗೆ ಇನ್ಲೆಟ್ ಸ್ಟ್ರೋಕ್ ಅಲ್ಲಿ ಎಂಟರ್ ಆಗಂತ ಏರ್ ಫ್ಯೂಯಲ್ ಮಿಕ್ಸ್ಚರ್ ಆ ಗ್ರೂವ್ ಇರೋದ್ರಿಂದ ಇಲ್ಲಿ ಗ್ರೂವ್ ಮಾಡ್ತಾರೆ. ಇಲ್ಲಿ ಗ್ರೂವ್ ಮಾಡಿದಾಗ ಏನಾಗಿರುತ್ತೆ ಅಂದ್ರೆ ಇದ್ರ ನೆಕ್ಸ್ಟ್ ವರ್ಷನ್ ಕಂಬಷನ್ ಚೇಂಬರ್ಸ್ ಅದು ಈ ಪಿಸ್ಟನ್ ಅಲ್ಲಿ ಗ್ರೂವ್ ಮಾಡೋದ್ರಿಂದ ಎಂಟರ್ ಆಗಿರೋಂತ ಏರ್ ಫ್ಯೂಯಲ್ ಮಿಕ್ಸ್ಚರ್ ಇಲ್ಲಿ ತಿರ್ಗೋದಿಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಟರ್ಬುಲೆನ್ಸ್ ಜನರೇಟ್ ಆಗುತ್ತೆ. ಟರ್ಬುಲೆನ್ಸ್ ಜನರೇಟ್ ಆದಾಗ ನಮ್ಗೆ ಸ್ಪಾರ್ಕ್ ಇನಿಷಿಯೇಷನ್ ಸ್ಟಾರ್ಟ್ ಆದಾಗ ನಮ್ಗೆ ಏನಾಗಿರುತ್ತೆ, ಫ್ಲೇಮು ಥ್ರೂ ಔಟ್ ದ ಕಂಬಷನ್ ಚೇಂಬರ್ ನಮ್ಗೆ ಈಸಿಯಾಗಿ ಪ್ರಾಪಗೇಟ್ ಆಗಿಬಿಟ್ಟು ನಮ್ಗೆ ಕಂಪ್ಲೀಟ್ ಆಗಿ ಕಂಬಷನ್ ಆಗುತ್ತೆ. ಇದು ನೆಕ್ಸ್ಟ್ ವರ್ಷನ್ ಇದರಲ್ಲಿ ಡಿಸೈನ್ ಮಾಡಿದ್ರು. ನೆಕ್ಸ್ಟ್ ನಾವು ಇದ್ರದ್ದು ಅಡ್ವಾಂಟೇಜ್, ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ನೋಡ್ತಾ ಹೋಗೋಣ. ಇದರಲ್ಲಿ ಮೆರಿಟ್ಸ್ ನಮ್ಗೆ ಪಂಪಿಂಗ್ ಲಾಸಸ್ ಆರ್ ಲೋ ಅಂಡ್ ಹೈಯರ್ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ಇಲ್ಲಿ ಪಂಪಿಂಗ್ ಲಾಸಸ್ ಆರ್ ಲೋ ಅಂತ ಕೊಟ್ರು. ಇಲ್ಲಿ ಪಂಪಿಂಗ್ ಲಾಸಸ್ ಆರ್ ಲೋ ಅಂತ ಯಾಕೆ ಕೊಟ್ರು ನಮ್ಗೆ, ಪಂಪಿಂಗ್ ಲಾಸಸ್ ಆರ್ ಲೋ ಅಂಡ್ ಹೈಯರ್ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ನಾವು ಪ್ರೀವಿಯಸ್ ಸ್ಲೈಡ್ಗೆ ಹೋಗೋಣ. ಈಗ ಪಂಪಿಂಗ್ ಲಾಸಸ್ ಆರ್ ಲೋ ಅಂದ್ರೆ ನೋಡಿ, ಇಲ್ಲಿ ನಮಗೆ ವಾಲ್ವ್ ಇನ್ಲೆಟ್ ವಾಲ್ವ್ ಇಲ್ಲಿ ಮೇಲ್ಗಡೆ ಮೌಂಟ್ ಆಗಿದೆ. ಅದೇ ನಮಗೆ ಪ್ರೀವಿಯಸ್ ಟೈಪ್ಸ್ ಅಲ್ಲಿ ಏನಾಗಿರುತ್ತೆ, ಇನ್ಲೆಟ್ ವಾಲ್ವ್ ಕೆಳಗಡೆ ಮೌಂಟ್ ಆಗಿರೋವು. ಅವಾಗ ನಮ್ಗೆ ಅಲ್ಲಿ ಪಂಪ್ ಮಾಡೋದಕ್ಕೆ ಎಕ್ಸ್ಟ್ರಾ ಫೋರ್ಸ್ ಬೇಕು. ಇಲ್ಲಿ ಪಂಪಿಂಗ್ ಲಾಸಸ್ ಆರ್ ಮೋರ್. ಅದರಲ್ಲಿ ಇಲ್ಲಿ ನಮ್ಗೆ ಯಾವುದೇ ರೀತಿ ಪಂಪಿಂಗ್ ಲಾಸಸ್ ಕಡಿಮೆ ಇರಲ್ಲ, ಪಂಪಿಂಗ್ ಲಾಸಸ್ ಇರಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಗೆ ಇನ್ಲೆಟ್ ವಾಲ್ವ್ ಮೇಲ್ಗಡೆ ಮೌಂಟ್ ಆಗಿದೆ. ಹಾಗಾಗಿ ಇಲ್ಲಿ ಪಂಪಿಂಗ್ ಲಾಸ್ ನಮ್ಗೆ ತುಂಬಾ ಕಡಿಮೆ ಇರುತ್ತೆ. ಹೈಯರ್ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ.
ಅಲ್ಲಿ ನಮಗೆ ಪಂಪ್ ಮಾಡುವಾಗಲೇ ನಮ್ಗೆ ಏರ್ ಫ್ಯೂಯಲ್ ಮಿಕ್ಸರ್ ಕಡಿಮೆ ಕಂಬಷನ್ ಚೇಂಬರ್ ಒಳಗಡೆ ಎಂಟರ್ ಆಗುತ್ತೆ. ಆದ್ರೆ ಇದರಲ್ಲಿ ಏನಾಗಿರುತ್ತೆ, ನಮಗೆ ಪಂಪ್ ಮಾಡುವಾಗ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸರ್ ಕಂಬಷನ್ ಚೇಂಬರ್ ಒಳಗಡೆ ಎಂಟರ್ ಆಗೋದ್ರಿಂದ ನಮ್ಗೆ ಇಲ್ಲಿ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಈ ತರ ಕಂಬಷನ್ ಚೇಂಬರ್ ಅಲ್ಲಿ ನಮಗೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲೆಸ್ಸರ್ ಡಿಸ್ಟೆನ್ಸ್ ಆಫ್ ಫ್ಲೇಮ್ ಟ್ರಾವೆಲ್, therefore low octane requirement. ನೋಡಿ ಇಲ್ಲಿ ಲೆಸ್ಸರ್ ಡಿಸ್ಟೆನ್ಸ್ ಆಫ್ ಫ್ಲೇಮ್ ಟ್ರಾವೆಲ್ ನಾನು ಹೇಳಿದೆ ಇಲ್ಲಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಕಂಬಷನ್ ಚೇಂಬರ್ ಅಲ್ಲಿ ನಮಗೆ ಕಂಬಷನ್ ಚೇಂಬರ್ ಸ್ಪೇಸ್ ತುಂಬಾ ಕಡಿಮೆ ಇತ್ತು. ಅಂದ್ರೆ ನಮಗೆ ಸ್ಪಾರ್ಕ್ ಪ್ಲಗ್ ಇಂದ ಆ ಫ್ಲೇಮ್ ನಮಗೆ ಸ್ಪಾರ್ಕ್ ಒಂದು ನ್ಯೂಕ್ಲಿಯಸ್ ಆಫ್ ಫ್ಲೇಮ್ ಜನರೇಟ್ ಆಗುತ್ತಲ್ಲ, ಅದು ನಮಗೆ ಫಾರ್ತ್ ಈಸ್ಟ್ ಎಂಡ್ ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಆ ಡಿಸ್ಟೆನ್ಸ್ ಇದೆಯಲ್ಲ ತುಂಬಾ ಕಡಿಮೆ ಇದೆ. ತುಂಬಾ ಕಡಿಮೆ ಇರೋದ್ರಿಂದ ನಮಗೆ ಆ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ನಮಗೆ ಫ್ಲೇಮ್ ಅಷ್ಟು ಕೂಡ ಬರ್ನ್ ಒಳಗಡೆ ಇರೋಂಥ ಫ್ಯೂಲ್ ಅಷ್ಟು ಕೂಡ ಬರ್ನ್ ಆಗುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಲೆಸ್ಸರ್ ಡಿಸ್ಟೆನ್ಸ್ ಆಫ್ ಫ್ಲೇಮ್ ಟ್ರಾವೆಲ್, therefore low octane requirement. ಲೋ ಆಕ್ಟೇನ್ ಫ್ಯೂಯಲ್ಸ್ ನಾವು ಇದರಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಲೆಸ್ ಫೋರ್ಸ್ ಆನ್ ದ ಹೆಡ್ ಬೋಲ್ಟ್ಸ್. ನೋಡಿ ನಾವು ಪ್ರೀವಿಯಸ್ ಕಂಬಷನ್ ಚೇಂಬರ್ಸ್ ಅಲ್ಲಿ ನೋಡಿದ್ವಿ, ಟಿ ಹೆಡ್ ಎಲ್ ಹೆಡ್ ಅಲ್ಲಿ ಏನಾಯ್ತು, ನಮಗೆ ಹೆಡ್ ಬೋಲ್ಟ್ ಮೇಲೆ ನಮಗೆ ಜಾಸ್ತಿ ಫೋರ್ಸ್ ಬೀಳೋದು. ಯಾಕೆ ಬೀಳೋದು ಅಂದ್ರೆ ನಮ್ಗೆ ಹೆಡ್ ಮೇಲೆ ಯಾವುದೇ ರೀತಿ ಅರೇಂಜ್ಮೆಂಟ್ಸ್ ಇರಲ್ಲ, ಅಂದ್ರೆ ಅದ್ರ ಮೇಲೆ ವೆಯ್ಟ್ ಇರಲ್ಲ ನಮ್ಗೆ ಹೆಡ್ ಮೇಲೆ. ಆದ್ರೆ ನಮ್ಗೆ ಇದ್ರಲ್ಲಿ ಏನಾಗಿರುತ್ತೆ, ಈ ತರ ಹೆಡ್ ಅಲ್ಲಿ ನಮಗೆ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಅಷ್ಟು ಕೂಡ ನಮ್ಗೆ ಹೆಡ್ ಮೇಲೆ ಲೊಕೇಟ್ ಆಗಿದೆ. ಅಂದ್ರೆ ಅದರದೇ ಆದ ವೆಯ್ಟ್ ನಮ್ಗೆ ಹೆಡ್ ಮೇಲೆ ಬೀಳುತ್ತೆ. ಹೆಡ್ ಮೇಲೆ ಬಿದ್ದಾಗ ನಮ್ಗೆ ಒಳಗಡೆ ಏನಾಗಿರುತ್ತೆ, ಕಂಬಷನ್ ಚೇಂಬರ್ ಒಳಗಡೆ ಬರ್ನ್ ಆದಾಗ ನಮ್ಗೆ ಏನ್ ಹೈಯರ್ ಪ್ರೆಷರ್ ಹೀಟ್ ಮತ್ತೆ ಕಂಬಷನ್ ಪ್ರಾಡಕ್ಟ್ ಡೆವಲಪ್ ಆಗುತ್ತಾ, ಅದು ನಮ್ಗೆ ಆ ಹೆಡ್ ಪಾರ್ಟ್ ಮೇಲೆ ನಮ್ಗೆ ಆಕ್ಟ್ ಆಗಲ್ಲ. ಹಾಗಾಗಿ ನಮ್ಗೆ ಲೆಸ್ ಫೋರ್ಸ್ ಆನ್ ದ ಹೆಡ್ ಬೋಲ್ಟ್ಸ್. ನೆಕ್ಸ್ಟ್ ಲೆಸ್ ಪಾಸಿಬಿಲಿಟಿ ಆಫ್ ಲೀಕೇಜಸ್. ಅಲ್ಲಿ ನಮ್ಗೆ ಜಾಸ್ತಿ ಪ್ರೆಷರ್ ಹೆಡ್ ಮೇಲೆ ನಮ್ಗೆ ಆಕ್ಟ್ ಆದಾಗ ಏನಾಗಿರುತ್ತೆ, ಆ ಹೆಡ್ ಬೋಲ್ಟ್ಸ್ ಲೂಸ್ ಆಗ್ಬಿಟ್ಟು ನಮ್ಗೆ ಲೀಕೇಜಸ್ ಜಾಸ್ತಿ ಆಗಂತ ಒಂದು ಪಾಸಿಬಿಲಿಟಿ ಇತ್ತು. ಆದ್ರೆ ನಮ್ಗೆ ಹೈ ಹೆಡ್ ಕಂಬಷನ್ ಚೇಂಬರ್ ಅಲ್ಲಿ ಆತರ ಪಾಸಿಬಿಲಿಟಿ ನಮ್ಗೆ ಇಲ್ಲಿ ಜನರೇಟ್ ಆಗಲ್ಲ. ಇಟ್ ಗಿವ್ಸ್ ಯೂನಿಫಾರ್ಮ್ ಕೂಲಿಂಗ್ ಆಫ್ ದ ಸಿಲಿಂಡರ್ ಅಂಡ್ ದ ಪಿಸ್ಟನ್. ನೋಡಿ ಇಲ್ಲಿ ನಮ್ಗೆ ನೀವು ಪ್ರೀವಿಯಸ್ ಸ್ಲೈಡ್ ಬಂದು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಇಲ್ಲಿ ಏನಾಗಿದೆ, ಇಲ್ಲಿ ಇದು ಪಿಸ್ಟನ್ ನಮ್ಗೆ, ಇಲ್ಲಿ ನಮ್ಗೆ ಇದು ಕಂಬಷನ್ ಚೇಂಬರ್. ಅದೇ ನಮ್ಗೆ ಟಿ ಹೆಡ್ ಗೆ ಏನಾಗಿರುತ್ತೆ, ನಮ್ಮ ಟಿ ಹೆಡ್ ಬಂದ್ಬಿಟ್ರೆ ನಾವು ಇಲ್ಲಿ ನೋಡೋಣ, ಅಥವಾ ಎಫ್ ಹೆಡ್ ಬರೋಣ. ಎಫ್ ಹೆಡ್ ಬಂದಾಗ ಇಲ್ಲಿ ಕಂಬಷನ್ ಚೇಂಬರ್ ನಮ್ಗೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಪಿಸ್ಟನ್ ಇಂದ ಹೊರಗಡೆ ಬಂದಿದೆ ಕಂಬಷನ್ ಚೇಂಬರ್. ಪಿಸ್ಟನ್ ಇಂದ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ನಮ್ಗೆ ಇಲ್ಲಿ ಕೂಲ್ ಆಗಕ್ಕೆ ಏನಾಗಿರುತ್ತೆ, ಈ ಪೋರ್ಷನ್ ನಮ್ಗೆ ಲೇಟ್ ಆಗಿ ಕೂಲ್ ಆಗುತ್ತೆ. ಅದೇ ಪಿಸ್ಟನ್ ಸರ್ಫೇಸ್ ನಮ್ಗೆ ಬೇಗ ಕೂಲ್ ಆಗುತ್ತೆ. ಆದ್ರೆ ನಮ್ಗೆ ಹೈ ಹೆಡ್ ನೋಡ್ರಿ, ಇಲ್ಲಿ ಹೈ ಹೆಡ್ ಬಂದಾಗ ನಮ್ಗೆ ಇಲ್ಲಿ ಕಂಬಷನ್ ಚೇಂಬರ್ ಈಸ್ ಜಸ್ಟ್ ಎಬೋವ್ ದ ಸಿಲಿಂಡರ್ ಪಿಸ್ಟನ್ ಟಾಪ್ ಸರ್ಫೇಸ್. ಹಾಗಾಗಿ ಇಲ್ಲಿ ಅಟ್ ದ ಸೇಮ್ ಟೈಮ್ ನಮಗೆ ಸೈಮಲ್ಟೇನಿಯಸ್ ಆಗಿ ಪಿಸ್ಟನ್ ಕೂಡ ಕೂಲ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೆ ಕಂಬಷನ್ ಚೇಂಬರ್ ಸ್ಪೇಸ್ ಕೂಡ ಕೂಲ್ ಆಗುತ್ತೆ. ಇದು ನಮ್ಗೆ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಇದು. ನೆಕ್ಸ್ಟ್ ಈಸಿಯರ್ ಟು ಕ್ಯಾಸ್ಟ್ ಅಂಡ್ ಹೆನ್ಸ್ ಲೋಯರ್ ಕ್ಯಾಸ್ಟಿಂಗ್ ಕಾಸ್ಟ್. ನೋಡಿ ಇದರಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ, ಈ ತರ ಕಂಬಷನ್ ಚೇಂಬರ್ ಅಲ್ಲಿ ನಾವು ಏನು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ, ನಮಗೆ ಕೆಳಗಡೆ ಈ ಸಿಲಿಂಡರ್ ಬ್ಲಾಕ್ ಅಂತ ಇದೆಯಲ್ಲ, ಈ ಸಿಲಿಂಡರ್ ಬ್ಲಾಕ್ ಅಲ್ಲಿ ನಮಗೆ ಯಾವುದೇ ರೀತಿ ನಮಗೆ ವಾಲ್ವ್ಸ್ ಇಲ್ಲಿ ಮೌಂಟ್ ಆಗಿಲ್ಲ. ಇಲ್ಲಿ ಸಿಲಿಂಡರ್ ಬ್ಲಾಕ್ ಅಲ್ಲಿ ನಮಗೆ ವಾಲ್ವ್ಸ್ ಮೌಂಟ್ ಆಗಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಸಿಲಿಂಡರ್ ಬ್ಲಾಕ್ ನ ಈಸಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಇಲ್ಲಿ ಡಿಸೈನ್ ಈಸ್ ವೆರಿ ಸಿಂಪಲ್. ಹಾಗಾಗಿ ನಾವು ಇದನ್ನ ಈಸಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಈಸಿಯಾಗಿ ಕ್ಯಾಸ್ಟ್ ಮಾಡಬಹುದು. ಆದ್ರೆ ನಮ್ಗೆ ಇಲ್ಲಿ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ, ನಾವು ಹೆಡ್ ಪಾರ್ಟ್ ಅಲ್ಲಿ ನಮಗೆ ವಾಲ್ವ್ಸ್ ಮತ್ತೆ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಇಲ್ಲಿ ಲೊಕೇಟ್ ಆಗಿರೋದ್ರಿಂದ ನಾವು ಹೆಡ್ ಪಾರ್ಟ್ ಅನ್ನ ಡಿಸೈನ್ ಮಾಡುವಾಗ ನಮಗೆ ಸ್ವಲ್ಪ ಕಾಂಪ್ಲಿಕೇಶನ್ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಅದರದೇ ಆದ ಡಿಸ್ಅಡ್ವಾಂಟೇಜಸ್ ಇದೆ. ನಾವು ಡಿಸ್ಅಡ್ವಾಂಟೇಜಸ್ ನ ಲಿಸ್ಟ್ ಔಟ್ ಮಾಡಿದೀನಿ. ಫಸ್ಟ್ ಡಿಸ್ಅಡ್ವಾಂಟೇಜ್ ಇಸ್ ಆಫ್ ಲಾರ್ಜ್ ಸೈಜ್ಡ್ ವಾಲ್ವ್ಸ್ ಕೆನಾಟ್ ಬಿ ಅಕಾಮಡೇಟೆಡ್. ನಾವು ನೋಡಿದ್ವಿ ಕನ್ಸ್ಟ್ರಕ್ಷನ್ ನಲ್ಲಿ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ, ನಮ್ಗೆ ಏನಾಗಿದೆ ಅಂದ್ರೆ ಕಂಬಷನ್ ಚೇಂಬರ್ ಸ್ಪೇಸ್ ತುಂಬಾ ಕಡಿಮೆ ಇದೆ. ಅದೇ ರೀತಿ ನಮಗೆ ವಾಲ್ವ್ಸ್ ನಮಗೆ ಹೈ ಹೆಡ್ ಅಲ್ಲಿ ಒಂದೇ ಲೈನ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಒಂದೇ ಲೈನ್ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ವಾಲ್ವ್ಸ್ ನಮಗೆ ಇಲ್ಲಿ ನಮಗೆ ಲಾರ್ಜರ್ ಸೈಜ್ ವಾಲ್ವ್ಸ್ ನಾವು ಇಲ್ಲಿ ಪ್ರೊವೈಡ್ ಮಾಡೋದಕ್ಕೆ ಆಗಲ್ಲ. ಇದು ನಮ್ಗೆ ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜು. ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಈಸ್ ಆಫ್ ಡಿಕಾರ್ಬನೈಸಿಂಗ್ ಆಫ್ ದ ಕಂಬಷನ್ ಚೇಂಬರ್ ಈಸ್ ಡಿಫಿಕಲ್ಟ್ ಬಿಕಾಸ್ ಆಫ್ ವಾಲ್ವ್ ಮೆಕ್ಯಾನಿಸಮ್. ನೋಡಿ ಇಲ್ಲಿ ನಾವು ಪ್ರೀವಿಯಸ್ ಕಂಬಷನ್ ಚೇಂಬರ್ಸ್ ಅಲ್ಲಿ ನೋಡಿದ್ವಿ, ಟಿ ಹೆಡ್ ಕಂಬಷನ್ ಚೇಂಬರ್, ಇನ್ ದ ಟಿ ಹೆಡ್ ಕಂಬಷನ್ ಚೇಂಬರ್ ಅಂಡ್ ಇನ್ ದ ಎಲ್ ಹೆಡ್ ಕಂಬಷನ್ ಚೇಂಬರ್. Here the head of the combustion chamber is easily removed and also easily decarbonizing, but in the high head combustion chamber the removal of the head portion is very difficult because all of the valve operating mechanism is mounted on the head of the engine. ಹಾಗಾಗಿ ನಾವೇನಾಗಿರುತ್ತೆ, ಇದರಲ್ಲಿ ಡಿಕಾರ್ಬನೈಸಿಂಗ್ ಮಾಡೋದು ನಮಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಡಿಕಾರ್ಬನೈಸಿಂಗ್ ಮಾಡಬೇಕು ಅಂದ್ರೆ ನಾವು ಹೋಲ್ ಹೆಡ್ ಪಾರ್ಟ್ ಅನ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಇದು ಕೂಡ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ನಮಗೆ ಹೈ ಹೆಡ್ ಕಂಬಷನ್ ಚೇಂಬರ್ ಅಲ್ಲಿ
ಇನ್ನು ನೆಕ್ಸ್ಟ್ ಇನ್ನೊಂದ್ ತರ ಕಂಬಷನ್ ಚೇಂಬರ್ ಬರುತ್ತೆ, ನಾವು ಅದಕ್ಕೆ ಸ್ಪೆರಿಕಲ್ ಕಂಬಷನ್ ಚೇಂಬರ್ ಅಂತ ಕರಿತೀವಿ. ನೋಡಿ ಈ ತರ ನಾವು ಇಲ್ಲಿ ಈ ಡ್ರಾಯಿಂಗ್ ಅಲ್ಲಿ ನಾನು ಒಂದು ಡ್ರಾಯಿಂಗ್ ಇದೆ ಇದರಲ್ಲಿ. ಈ ಡ್ರಾಯಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಐ8 ಕಂಬಷನ್ ಚೇಂಬರ್ ಅಲ್ಲಿ ಎರಡೂ ಕೂಡ ವಾಲ್ವ್ಸ್ ನಮಗೆ ಒಂದೇ ಲೈನ್ ಅಲ್ಲಿ ಲೊಕೇಟ್ ಆಗಿತ್ತು. ಬಟ್ ಈ ತರ ಕಂಬಷನ್ ಚೇಂಬರ್ ಅಲ್ಲಿ ಏನಾಗಿದೆ, ನಮಗೆ ವಾಲ್ವ್ಸ್ ನಮಗೆ ಟಿಲ್ಟೆಡ್ ವಾಲ್ವ್ಸ್ ಲೊಕೇಟ್ ಆಗಿದೆ. ಆದ್ರೆ ನಮ್ಗೆ ಇನ್ಲೆಟ್ ವಾಲ್ವ್ ಒಂದ್ ಸೈಡ್ ಲೊಕೇಟ್ ಆಗಿದೆ, ಎಕ್ಸಾಸ್ಟ್ ವಾಲ್ವ್ ಇನ್ನೊಂದ್ ಸೈಡ್ ಲೊಕೇಟ್ ಆಗಿದೆ. ಯೂಶುವಲಿ ನಮಗೆ ಸ್ಪಾರ್ಕ್ ಪ್ಲಗ್ ಏನಾಗಿರುತ್ತೆ, ಆ ಎರಡೂ ವಾಲ್ವ್ಸ್ ಮಧ್ಯೆ ನಮಗೆ ಲೊಕೇಟ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಇದ್ರಿಗೆ ಈ ತರ ಸ್ಪೆರಿಕಲ್ ಕಂಬಷನ್ ಚೇಂಬರ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಮಗೆ ಟರ್ಬುಲೆನ್ಸ್ ಈಸಿಯಾಗಿ ಜನರೇಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಲಾರ್ಜರ್ ವಾಲ್ವ್ ಸೈಜ್ ನ ನಾವು ಯೂಸ್ ಮಾಡಬಹುದು. ಇದರಲ್ಲಿ ಇನ್ಲೆಟ್ ವಾಲ್ವ್ ನಮ್ಗೆ ಇಲ್ಲಿ ಇನ್ಕ್ಲಿನೇಷನ್ ಟಿಲ್ಟ್ ಪ್ರೊವೈಡ್ ಮಾಡೋದ್ರಿಂದ ಈ ಸೈಜ್ ಇದೆಯಲ್ಲ, ಈ ವಾಲ್ವ್ ಇಂದು ನಮ್ಗೆ ವಾಲ್ವ್ ಇಂದು ಫೇಸ್ ಮತ್ತೆ ವಾಲ್ವ್ ಇನ್ ಸೈಜ್ ಇದೆಯಲ್ಲ, ಈ ವಾಲ್ವ್ ನಾವು ಸೈಜ್ ಅನ್ನ ಜಾಸ್ತಿನ ಪ್ರೊವೈಡ್ ಮಾಡಬಹುದು. ಅದೇ ಎಕ್ಸಾಸ್ಟ್ ವಾಲ್ವ್ ಅನ್ನು ಕೂಡ ಸೈಜ್ ಅನ್ನು ಕೂಡ ಜಾಸ್ತಿ ಪ್ರೊವೈಡ್ ಮಾಡಬಹುದು. ಇದ್ರದ್ದು ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಈ ಎರಡೂ ವಾಲ್ವ್ಸ್ ನ ಆಪರೇಟ್ ಮಾಡಕ್ಕೆ ನಮಗೆ ಸಪರೇಟ್ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ನಮಗೆ ಬೇಕಾಗುತ್ತೆ. ಇಲ್ಲಿ ಸಪರೇಟ್ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್ ಬೇಕಾಗಿರೋದ್ರಿಂದ ನಮ್ಗೆ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ಅಡ್ವಾಂಟೇಜ್ ಇಸ್ ಮೋರ್ ಕಂಪೇರ್ ಟು ದ ಐ8 ಕಂಬಷನ್ ಚೇಂಬರ್. ಏಕೆಂದ್ರೆ ಇದರಲ್ಲಿ ನಮಗೆ ಹೆಮಿ ಸ್ಪೆರಿಕಲ್ ಕಂಬಷನ್ ಚೇಂಬರ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಹೆಮಿ ಸ್ಪೆರಿಕಲ್ ಟೈಪ್ ಆಫ್ ಕಂಬಷನ್ ಚೇಂಬರ್ ಇಲ್ಲಿ ಫಾರ್ಮ್ ಆಗುತ್ತೆ. ಹೆಮಿ ಸ್ಪೆರಿಕಲ್ ಟೈಪ್ ಆಫ್ ಕಂಬಷನ್ ಚೇಂಬರ್ ಫಾರ್ಮ್ ಆಗೋದ್ರಿಂದ ನಮ್ಗೆ ಇಲ್ಲಿ ಟರ್ಬುಲೆನ್ಸ್ ಕೂಡ ಜನರೇಟ್ ಆಗುತ್ತೆ. ಹಾಗಾಗಿ ನಾವು ಈ ಕಂಬಷನ್ ಚೇಂಬರ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಇದೆ ಅಂತ ನೋಡೋಣ. ಇಲ್ಲಿ ಹಿಯರ್ ದ ಇನ್ಲೆಟ್ ಅಂಡ್ ಎಕ್ಸಾಸ್ಟ್ ವಾಲ್ವ್ಸ್ ಆರ್ ಫಿಟೆಡ್ ಇನ್ ದ ಸಿಲಿಂಡರ್ ಹೆಡ್. ನೋಡಿ ಇಲ್ಲಿ ಎಲ್ಲವೂ ಕೂಡ ಎರಡು ವಾಲ್ವ್ ಕೂಡ ನಮಗೆ ಸಿಲಿಂಡರ್ ಹೆಡ್ ಅಲ್ಲಿ ಮೌಂಟ್ ಆಗಿದೆ. ನೆಕ್ಸ್ಟ್ ಒನ್ ಇಸ್ ಆಫ್ ಸ್ಪಾರ್ಕ್ ಪ್ಲಗ್ ಮೇ ಬಿ ಅಟ್ ದ ಸೈಡ್ ಆರ್ ಟಾಪ್ ಆಫ್ ದ ಸಿಲಿಂಡರ್ ಹೆಡ್. ನೋಡಿ ಎರಡು ವಾಲ್ವ್ ಮಧ್ಯೆ ನಮಗೆ ಸ್ಪಾರ್ಕ್ ಪ್ಲಗ್ ನ ಮೌಂಟ್ ಮಾಡಿರ್ಬೋದು ಅಥವಾ ಒಂದು ಸೈಡ್ ಅಲ್ಲಿ ಮೌಂಟ್ ಮಾಡಿರ್ಬೋದು. ನಮ್ಗೆ ಇಲ್ಲಿ 2 ಕ್ಯಾಮ್ ಶಾಫ್ಟ್ಸ್ ಆರ್ ಯೂಸ್ಡ್. ಇದರಲ್ಲಿ ನಮಗೆ ಮೇಜರ್ ಡ್ರಾಬ್ಯಾಕ್ ಇಸ್ ಆಫ್ 2 ಕ್ಯಾಮ್ ಶಾಫ್ಟ್ಸ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ವಾಲ್ವ್ಸ್ ನ ಆಪರೇಟ್ ಮಾಡೋದಕ್ಕೆ ನಾವು 2 ಕ್ಯಾಮ್ ಶಾಫ್ಟ್ಸ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇದ್ರದ್ದೇ ಆದ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಇದೆ ಅಥವಾ ಡಿಸ್ಅಡ್ವಾಂಟೇಜಸ್ ಅಥವಾ ಡಿಮೆರಿಟ್ಸ್ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಮೆರಿಟ್ಸ್, ಲಾರ್ಜರ್ ಇಂಟೇಕ್ ಅಂಡ್ ಎಕ್ಸಾಸ್ಟ್ ವಾಲ್ವ್ಸ್ ಕ್ಯಾನ್ ಬಿ ಯೂಸ್. ನೋಡಿ ಇಲ್ಲಿ ವಾಲ್ವ್ಸ್ ನ ನಾವು ಇಲ್ಲಿ ಟಿಲ್ಟೆಡ್ ಪೊಸಿಷನ್ ಅಲ್ಲಿ ಮೌಂಟ್ ಮಾಡೋದ್ರಿಂದ ನಾವು ಇಂಟೇಕ್ ವಾಲ್ವ್ ಸೈಜ್ ಮತ್ತೆ ಎಕ್ಸಾಸ್ಟ್ ವಾಲ್ವ್ ಸೈಜ್ ನ ಲಾರ್ಜರ್ ಇಂಟೇಕ್ ಮತ್ತೆ ಎಕ್ಸಾಸ್ಟ್ ವಾಲ್ವ್ಸ್ ಇಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಗ್ಯಾಸ್ ಫ್ಲೋ ಇಂಟು ಅಂಡ್ ಔಟ್ ಆಫ್ ಈಚ್ ಸಿಲಿಂಡರ್ ಗಿವಿಂಗ್ ರಿಲೇಟಿವ್ಲಿ ಹೈ ಪವರ್ ಅಟ್ ಹೈ RPM. ನೋಡಿ ಇಲ್ಲಿ ನಮಗೆ ವಾಲ್ವ್ ಸೈಜ್ ಜಾಸ್ತಿ ಇರೋದ್ರಿಂದ ನಮ್ಗೆ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಗ್ಯಾಸ್ ಫ್ಲೋಸ್ ಇಂಟು ಅಂಡ್ ಔಟ್ ಆಫ್ ಈಚ್ ಸಿಲಿಂಡರ್ ಗಿವಿಂಗ್ ರಿಲೇಟಿವ್ಲಿ ಹೈ ಪವರ್ ಅಟ್ ಹೈ RPM. ನಮ್ಗೆ ಹೈ RPM ಅಂದ್ರೆ ಗೊತ್ತಿದೆ. ಹೈ RPM ಅಲ್ಲಿ ಏನಾಗಿರುತ್ತೆ, ನಮ್ಗೆ ಪಿಸ್ಟನ್ ಬೇಗ ನಮ್ಗೆ ಏನಾಗಿರುತ್ತೆ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೆಕ್ಷನ್ ಫಾಸ್ಟ್ ಆಗುತ್ತೆ, ಕಂಪ್ರೆಷನ್, ಪವರ್, ಎಕ್ಸಾಸ್ಟ್ ಇವೆಲ್ಲ ಫಾಸ್ಟ್ ಆಗಿ ಆಗ್ತಾ ಇರುತ್ತೆ. ಆ ಟೈಮ್ ಅಲ್ಲಿ ನಮ್ಗೆ ಇನ್ಲೆಟ್ ಮತ್ತೆ ಎಕ್ಸಾಸ್ಟ್ ವಾಲ್ವ್ ಕೂಡ ಫಾಸ್ಟ್ ಆಗಿ ಆಪರೇಟ್ ಆಗ್ತಾ ಇರುತ್ತೆ. ನಮ್ಗೆ ಎಂಜಿನ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗಿರುತ್ತೆ, ಏರ್ ಫ್ಯೂಯಲ್ ಮಿಕ್ಸ್ಚರ್ ರೇಷಿಯೋ ಕಂಬಷನ್ ಚೇಂಬರ್ ಒಳಗಡೆ ಎಂಟರ್ ಆಗೋದು ಕೂಡ ನಮಗೆ ಕಡಿಮೆ ಆಗುತ್ತೆ. ಆದ್ರೆ ಈ ತರ ಎಂಜಿನ್ಸ್ ಅಲ್ಲಿ ನಮ್ಗೆ ಆ ವಾಲ್ವ್ ಸೈಜ್ ಜಾಸ್ತಿ ಇರೋದ್ರಿಂದ ನಮ್ಗೆ ಆ ಓಪನಿಂಗ್ ಟೈಮ್ ಇದೆಯಲ್ಲ, ಆ ಓಪನಿಂಗ್ ಟೈಮ್ ಕಡಿಮೆ ಇದ್ರೂ ಕೂಡ ಜಾಸ್ತಿ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ನಮ್ಗೆ ಎಂಟರ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಗೆ ಬರ್ನ್ ಆಗಿರೋಂಥ ಪ್ರಾಡಕ್ಟ್ಸ್ ಕೂಡ ನಮ್ಗೆ ಜಾಸ್ತಿ ಅಮೌಂಟ್ ಆಫ್ ಬರ್ನ್ ಆಗಿರೋ ಪ್ರಾಡಕ್ಟ್ಸ್ ನಮ್ಗೆ ಹೊರಗೆ ಹೋಗೋದ್ರಿಂದ ನಮ್ಗೆ ಏನಾಗಿರುತ್ತೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ ಫ್ಲೋ ಇಂಟು ಅಂಡ್ ಔಟ್ ಆಫ್ ಈಚ್ ಸಿಲಿಂಡರ್ ಈಸ್ ಮೋರ್. ಹಾಗಾಗಿ ನಮ್ಗೆ ಇಲ್ಲಿ ಜಾಸ್ತಿ ಪವರ್ ಔಟ್ಪುಟ್ ನಮಗೆ ಹೈಯರ್ RPM ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಇಸ್ ಆಫ್ ಸೆಂಟ್ರಲಿ ಲೊಕೇಟೆಡ್ ಸ್ಪಾರ್ಕ್ ಪ್ಲಗ್ ignites all the fuels in the shortest possible time. ನೋಡಿ ನಾವು ಹೇಳಿದ್ವಿ, ಫ್ಲೇಮ್ ಟ್ರಾವೆಲ್ ಡಿಸ್ಟೆನ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇನ್ ದ ಕಂಬಷನ್ ಚೇಂಬರ್. ನಮಗೆ ಫ್ಯೂಯಲ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ಬೇಕು ಅಂದ್ರೆ ಫ್ಲೇಮ್ ಟ್ರಾವೆಲ್ ಡಿಸ್ಟೆನ್ಸ್ ನಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರಬೇಕು. ಹಾಗಾಗಿ ನಮ್ಗೆ ಇಲ್ಲಿ ಸ್ಪಾರ್ಕ್ ಪ್ಲಗ್ ನಾವು ಸೆಂಟರ್ ಗೆ ಲೊಕೇಟ್ ಮಾಡೋದ್ರಿಂದ ಇಲ್ಲಿ ನಮಗೆ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ನಮಗೆ ಫ್ಲೇಮ್ ಟ್ರಾವೆಲ್ ಆಗುತ್ತೆ. ಅಂದ್ರೆ ನಮಗೆ ಟಿಪ್ ಆಫ್ ದ ಸ್ಪಾರ್ಕ್ ಪ್ಲಗ್ ಇಂದ ಫಾರ್ತಿಸ್ಟ್ ಎಂಡ್ ವರೆಗೂ ನಮಗೆ ಫ್ಲೇಮ್ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ಡಿಮೆರಿಟ್ಸ್, ಇಟ್ ರಿಕ್ವೈರ್ಸ್ 2 ಕ್ಯಾಮ್ ಶಾಫ್ಟ್ಸ್ ಟು ಆಪರೇಟ್ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್. ನೋಡ್ರಿ ಈ ತರ ನಮಗೆ ಕಂಬಷನ್ ಚೇಂಬರ್ ಅಲ್ಲಿ ನಮಗೆ 2 ಕ್ಯಾಮ್ ಶಾಫ್ಟ್ ಬೇಕಾಗುತ್ತೆ. 2 ಕ್ಯಾಮ್ ಶಾಫ್ಟ್ ಅಂದ್ರೆ ನಮಗೆ ನಾವು ನೋಡಿದ್ವಿ, ಅದ್ರ ಕನ್ಸ್ಟ್ರಕ್ಷನ್ ಸ್ಲೈಡ್ ಅಲ್ಲಿ ನೋಡಿದ್ವಿ ನಾವು. 2 ಕ್ಯಾಮ್ ಶಾಫ್ಟ್ ನಮಗೆ ಟಿಲ್ಟೆಡ್ ಪೊಸಿಷನ್ ಅಲ್ಲಿ ಲೊಕೇಟ್ ಆಗಿದೆ. ಅಂದ್ರೆ ನಮ್ಗೆ 2 ಕ್ಯಾಮ್ ಶಾಫ್ಟ್ಸ್ ನಮಗೆ ಬೇಕಾಗುತ್ತೆ, ಯಾವ್ದನ್ನ 2 ವಾಲ್ವ್ಸ್ ನ ಆಪರೇಟ್ ಮಾಡೋದಕ್ಕೆ. ಹಾಗಾಗಿ ಇದು ಕಾಂಪ್ಲಿಕೇಟೆಡ್ ಡಿಸೈನ್ ಅಂಡ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಸ್ ಮೋರ್ ಕಂಪೇರ್ ಟು ದ ಐ8 ಕಂಬಷನ್ ಚೇಂಬರ್ಸ್. ದಿಸ್ ಟೈಪ್ ಆಫ್ ಎಂಜಿನ್ ಪ್ರೊಡ್ಯೂಸಸ್ ಮೋರ್ ನಾಯ್ಸ್ ಅಂಡ್ ರಫ್ನೆಸ್. ಯಾಕೆ ನಮ್ಗೆ ಇದರಲ್ಲಿ ನಾಯ್ಸ್ ಮತ್ತೆ ರಫ್ನೆಸ್ ಜಾಸ್ತಿ ಬರುತ್ತೆ ಅಂದ್ರೆ ಈ ತರ ಎಂಜಿನ್ಸ್ ಅಲ್ಲಿ ಇದು ಕೂಡ ನಮಗೆ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ ಅಂತ ಕರಿತೀವಿ.
ಯಾಕೆ ನಮ್ಗೆ ಇದರಲ್ಲಿ ಜಾಸ್ತಿ ನಮಗೆ ನಾಯ್ಸು ಮತ್ತೆ ರಫ್ನೆಸ್ ಬರುತ್ತೆ ಅಂದ್ರೆ ಇಲ್ಲಿ ನಮಗೆ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ನಮಗೆ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ನಮಗೆ ಬರ್ನ್ ಆಗೋದ್ರಿಂದ ಹೈಯರ್ ಪ್ರೆಷರ್ ಮತ್ತೆ ಟೆಂಪರೇಚರ್ ಒಳಗಡೆ ಕಂಬಷನ್ ಚೇಂಬರ್ ಒಳಗಡೆ ಜನರೇಟ್ ಆಗುತ್ತೆ. ಹಾಗಾಗಿ ನಮಗೆ ಐಎಡ್ ನಾರ್ಮಲ್ ಐಎಡ್ ಅಲ್ಲಿ ಜನರೇಟ್ ಆಗಕ್ಕಿಂತ ಸೌಂಡ್ ಇದರಲ್ಲಿ ನಮಗೆ ಜಾಸ್ತಿ ಜನರೇಟ್ ಆಗುತ್ತೆ. ಹಾಗೆ ಅದೇ ರೀತಿ ನಮಗೆ ಎಂಜಿನ್ ಸ್ವಲ್ಪ ರಫ್ ಆಗಿ ರನ್ ಆಗುತ್ತೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ದ ಸ್ಪೆರಿಕಲ್ ಕಂಬಷನ್ ಚೇಂಬರ್ಸ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಇವತ್ತು ಏನು ನಾನು ಈ ಸೆಕೆಂಡ್ ಸೆಷನ್ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಅಸೆಸ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಅಸೆಸ್ಮೆಂಟ್ ಈಸ್ ಆಫ್ ಇನ್ ದ ಅಸೆಸ್ಮೆಂಟ್ ದ ಫಸ್ಟ್ ಕ್ವಶನ್ ಈಸ್ ಆಫ್ ಇನ್ ದ ಹೈ ಹೆಡ್ ಕಂಬಷನ್ ಚೇಂಬರ್. ನೋಡಿ ಅಲ್ಲಿ ಆನ್ಸರ್ ಕೊಡ್ತಾ ಹೋಗಿದ್ ನಾನು. ಬೋತ್ ದ ವಾಲ್ವ್ಸ್ ಆರ್ ಲೊಕೇಟೆಡ್ ಇನ್ ಒನ್ ಸೈಡ್ ಆಫ್ ದ ಸಿಲಿಂಡರ್. ಈಚ್ ವಾಲ್ವ್ ಈಸ್ ಲೊಕೇಟೆಡ್ ಇನ್ ಈಚ್ ಸೈಡ್ ಆಫ್ ದ ಸಿಲಿಂಡರ್ ಬ್ಲಾಕ್. Both the valves are located in the cylinder head. One valve is located in the cylinder head and one at the cylinder block. ನೋಡಿ, ನೀವು ಆನ್ಸರ್ ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ಥಿಂಕ್ ಮಾಡಬೇಕು ಅಂದ್ರೆ ನೀವು, ನಾನು ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ನಿಮಗೆ ಟಿ ಹೆಡ್ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ, ಎಲ್ ಹೆಡ್ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ, ಎಫ್ ಹೆಡ್ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ, ಐ ಹೆಡ್ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಇಲ್ಲಿ ಡಿಫ್ರೆಂಟ್ ಹೆಡ್ ಕಂಬಷನ್ ಚೇಂಬರ್ಸ್ ಅಲ್ಲಿ ನಮಗೆ ವಾಲ್ವ್ ಎಲ್ಲೆಲ್ಲಿ ಮೌಂಟ್ ಆಗಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ನೋಡಿ, ಇದರಲ್ಲಿ ನಮಗೆ ಆನ್ಸರ್ ಇಸ್ ಬೋತ್ ದ ವಾಲ್ವ್ಸ್ ಆರ್ ಲೊಕೇಟೆಡ್ ಇನ್ ದ ಸಿಲಿಂಡರ್ ಹೆಡ್. ಇಲ್ಲಿ ಎರಡೂ ವಾಲ್ವ್ ನಮಗೆ ಇನ್ ಲೈನ್ ಅಲ್ಲಿ ಒಂದೇ ಲೈನ್ ಅಲ್ಲಿ ನಮಗೆ ಹೆಡ್ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ನಮಗೆ ಐ ಹೆಡ್ ಕಂಬಷನ್ ಚೇಂಬರ್ ಅಂತ ಕರಿತೀವಿ. ಆನ್ಸರ್ ಇಸ್ ಆಫ್ ಸಿ. Next, second question is of combustion mixture in spark ignition engine is. ನಾವು ಸ್ಪಾರ್ಕ್ ಇಗ್ನಿಷನ್ ಎಂಜಿನ್ ಗೆ ಯಾವ ತರ ಮಿಕ್ಸ್ಚರ್ ನಾವು ಸಪ್ಲೈ ಮಾಡ್ತೀವಿ ಅಂತ ನೀವೆಲ್ಲ ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲೇ ಓದಿರ್ತೀರಾ, ಯಾವ್ಯಾವ ತರ ಮಿಕ್ಸ್ಚರ್ ನಮಗೆ ಡೆವಲಪ್ ಆಗುತ್ತೆ ಅಂತ. ಸ್ಪಾರ್ಕ್ ಇಗ್ನಿಷನ್ ಎಂಜಿನ್ ಗೆ ಯಾವ ತರ ಮಿಕ್ಸ್ಚರ್ ಡೆವಲಪ್ ಆಗುತ್ತೆ, ಕಂಪ್ರೆಷನ್ ಇಗ್ನಿಷನ್ ಎಂಜಿನ್ ಗೆ ಯಾವ ತರ ಮಿಕ್ಸ್ಚರ್ ನ ಸಪ್ಲೈ ಮಾಡ್ತೀವಿ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವನ್ನ ನೀವು ರೀಕಾಲ್ ಮಾಡ್ಕೊಂಡ್ಬಿಟ್ಟು ನೀವು ಇದರಲ್ಲಿ ಆನ್ಸರ್ ಮಾಡ್ಬೇಕಾಗತ್ತೆ. ಇದರಲ್ಲಿ 4 ಆನ್ಸರ್ ಕೊಟ್ಟಿದ್ದೀನಿ ನಾನು. ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಇದೆ, ಸೆಕೆಂಡ್ ಒನ್ ಇಸ್ ಆಫ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್, ಥರ್ಡ್ ಒನ್ ಇಸ್ ಆಫ್ ಲ್ಯಾಮಿನರ್ ಟೈಪ್, ಫೋರ್ತ್ ಒನ್ ಇಸ್ ಆಫ್ ಟರ್ಬುಲೆಂಟ್ ಟೈಪ್. ಆನ್ಸರ್ ಇಸ್ ಆಫ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಯೂಶುವಲಿ ಪೆಟ್ರೋಲ್ ಎಂಜಿನ್ ಆರ್ ಯೂಶುವಲಿ ಪೆಟ್ರೋಲ್ ಎಂಜಿನ್ ಅಥವಾ ಸ್ಪಾರ್ಕ್ ಇಗ್ನಿಷನ್ ಎಂಜಿನ್ಸ್ ಗೆ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ನ ಸಪ್ಲೈ ಮಾಡೋದು. ಈ ಹೋಮೋಜಿನಿಯಸ್ ಮಿಕ್ಸ್ಚರ್ ನಮಗೆ ಕಾರ್ಬೊರೇಟರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅಥವಾ ರೀಸೆಂಟ್ ಡೇಸ್ ಅಲ್ಲಿ ನಮಗೆ MPFI ಮಲ್ಟಿ ಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ಅಥವಾ ಇಂಜೆಕ್ಷನ್ ಫ್ಯೂಯಲ್ ಇಂಜೆಕ್ಟರ್ ಇಂದ ನಾವು ಫ್ಯೂಯಲ್ ಅನ್ನ ಇಂಜೆಕ್ಟ್ ಮಾಡೋದ್ರಿಂದ ಇಲ್ಲಿ ನಮಗೆ ಏನಾಗಿರುತ್ತೆ, ಸಕ್ಷನ್ ಸ್ಟ್ರೋಕ್ ಅಲ್ಲೇ ನಾವು ಫ್ಯೂಯಲ್ ಅನ್ನ ಇಂಜೆಕ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಗೆ ಎಂಟರ್ ಆಗಿರೋಂತ ಏರ್ ಜೊತೆ ನಮ್ಗೆ ಅದು ಫ್ಯೂಯಲ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಗುತ್ತೆ. ಅಂದ್ರೆ ನಮಗೆ ಅಟ್ ದ ಎಂಡ್ ಆಫ್ ದ ಕಂಪ್ರೆಷನ್ ಸ್ಟ್ರೋಕ್ ನಮಗೆ ಕಂಬಷನ್ ಚೇಂಬರ್ ಒಳಗಡೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಫಾರ್ಮ್ ಆಗಿರುತ್ತೆ. ಹೋಮೋಜಿನಿಯಸ್ ಮೀನ್ಸ್ ಸೇಮ್ ಮಿಕ್ಸ್ಚರ್ ಸ್ಟ್ರೆಂತ್ ಅವೈಲಬಲ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ಸೈಡ್ ದ ಕಂಬಷನ್ ಚೇಂಬರ್. ಇದಕ್ಕೆ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಇಸ್ ಆಫ್ ನಾಕಿಂಗ್ ಇನ್ ದ ಸ್ಪಾರ್ಕ್ ಇಗ್ನಿಷನ್ ಎಂಜಿನ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬೈ. ನೋಡಿ, ಇದನ್ನ ಕ್ವಶನ್ ನಾನು ಯಾಕೆ ಈ ಕ್ವಶನ್ ಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದ್ರೆ, ನಾವು ಎಂಜಿನ್ ಡಿಸೈನ್ ಅಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ನಾಕಿಂಗ್ ಮತ್ತೆ ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ ಮತ್ತೆ ಪವರ್ ಔಟ್ಪುಟ್. ಈ ನಾಕಿಂಗ್ ಟೆಂಡೆನ್ಸಿ ನಮಗೆ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ, ನಾನು ಡಿಫ್ರೆಂಟ್ ಆನ್ಸರ್ಸ್ ನ ಇಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋಗಿದ್ದೀನಿ. ಆ ಆನ್ಸರ್ಸ್ ನ ನೋಡ್ತಾ ಹೋಗೋಣ. ರಿಡ್ಯೂಸಿಂಗ್ ದ ಫ್ಲೇಮ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಇದು ಒಂದು, ರಿಟಾರ್ಡಿಂಗ್ ದ ಸ್ಪಾರ್ಕ್ ಇದು ಒಂದು, ಇನ್ಕ್ರೀಸಿಂಗ್ ದ ಎಂಜಿನ್ ಸ್ಪೀಡ್, ಆಲ್ ದ ಎಬೋ. ನೋಡಿ, ನೀವು ಯೋಚನೆ ಮಾಡಿ, ನಾವೆಲ್ಲ ಕಂಬಷನ್ ಪ್ರೋಸೆಸ್ ಅಥವಾ ಕಂಬಷನ್ ಪ್ರಿನ್ಸಿಪಲ್ ಬಗ್ಗೆ ನಾವು ನೋಡಿದ್ವಿ. ಯಾವಾಗ ಫಸ್ಟ್ ಸೆಮ್ ಅಲ್ಲೇ ನಾವು ಓದಿದ್ವಿ IC ಎಂಜಿನ್. ಹಾಗಾಗಿ ನಾವು ಅದನ್ನ ಯೋಚನೆ ಮಾಡಿ ಹೇಳ್ಬೇಕಾಗತ್ತೆ. ಆನ್ಸರ್ ಈಸ್ ಆಲ್ ದ ಎಬೋ. ಆಲ್ ದ ಎಬೋ ಅಂದ್ರೆ ನಮಗೆ ರಿಡ್ಯೂಸಿಂಗ್ ದ ಫ್ಲೇಮ್ ಟ್ರಾವೆಲಿಂಗ್ ಡಿಸ್ಟೆನ್ಸ್. ಫ್ಲೇಮ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ನಾವು ಕಡಿಮೆ ಮಾಡೋದ್ರಿಂದ ಏನಾಗಿರುತ್ತೆ, ನಮಗೆ ಕಂಬಷನ್ ಚೇಂಬರ್ ಒಳಗಡೆ ಇರೋಂತ ಏರ್ ಫ್ಯೂಯಲ್ ಮಿಕ್ಸ್ಚರ್ ನಮಗೆ ಶಾರ್ಟೆಸ್ಟ್ ಪಾಸಿಬಲ್ ಡಿಸ್ಟೆನ್ಸ್ ಅಲ್ಲಿ ಬರ್ನ್ ಆಗುತ್ತೆ. ರಿಟಾರ್ಡಿಂಗ್ ದ ಸ್ಪಾರ್ಕ್ ಅನ್ನ ನಾವು ಅಡ್ವಾನ್ಸ್ ಆಗಿ ಸ್ಪಾರ್ಕ್ ಅನ್ನ ಕಳಿಸಬಾರ್ದು. ಇಲ್ಲಿ ಏನಾಗಿರುತ್ತೆ, ಸ್ಪಾರ್ಕ್ ಅನ್ನು ಸ್ವಲ್ಪ ಲೇಟ್ ಆಗಿ ಕಳಿಸೋದ್ರಿಂದ ನಮ್ಗೆ ಏನಾಗಿರುತ್ತೆ, ಒಳಗಡೆ ನಮಗೆ ಕಂಪ್ರೆಷನ್ ಪ್ರೆಷರ್ ಜಾಸ್ತಿ ಇರುತ್ತೆ, ಬೇಗ ನಮಗೆ ಫ್ಲೇಮು ಟ್ರಾವೆಲ್ ಆಗುತ್ತೆ. ಇನ್ಕ್ರೀಸಿಂಗ್ ದ ಎಂಜಿನ್ ಸ್ಪೀಡ್ ಅನ್ನ ಜಾಸ್ತಿ ಮಾಡೋದ್ರಿಂದ ಏನಾಗಿರುತ್ತೆ, ನಮಗೆ
ಇಲ್ಲಿ ನಮಗೆ ಇಗ್ನಿಷನ್ ಕೂಡ ಫಾಸ್ಟ್ ಆಗಿ ಆಗ್ತಾ ಹೋಗುತ್ತೆ. ಆ ಇಗ್ನಿಷನ್ ಟೈಮಿಂಗ್ ಅಂತ ಇರುತ್ತಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಅವಾಗ ಏನಾಗಿರುತ್ತೆ ನಮಗೆ ಫ್ಯೂಲ್ ಬೇಗ ಬರ್ನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಆಲ್ ದ ಅಬೋವ್ ಇಸ್ ದ ಆನ್ಸರ್. Next question is of which type of combustion chamber have less flame travel distance? Less flame travel distance ಯಾವುದರಲ್ಲಿ ಇರುತ್ತೆ? ನಾವು ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ಮತ್ತೆ ಪ್ರೀವಿಯಸ್ ಸೆಷನ್ ಅಲ್ಲಿ ಎಲ್ಲ ಕಂಬಷನ್ ಚೇಂಬರ್ ನ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಅಲ್ಲಿ ಏನಾಗಿದೆ ನಮಗೆ ಕಂಬಷನ್ ಚೇಂಬರ್ ಟಿ ಹೆಡ್ ಅಲ್ಲಿ ನಮಗೆ ತುಂಬಾ ದೊಡ್ಡದಿರುತ್ತೆ, ಎಲ್ ಹೆಡ್ ಅಲ್ಲೂ ಕೂಡ ದೊಡ್ಡದಿರುತ್ತೆ, ಐ ಹೆಡ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಎಫ್ ಹೆಡ್ ಅಲ್ಲೂ ಕೂಡ ನಮಗೆ ಕಂಬಷನ್ ಚೇಂಬರ್ ದೊಡ್ಡದಿರುತ್ತೆ. ಇವನ್ನೆಲ್ಲ ನಾವು ರೀಕಾಲ್ ಮಾಡ್ಕೊಂಡಾಗ ಇದರಲ್ಲಿ ಯಾವುದು ಆನ್ಸರ್ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಐಡೆಂಟಿಫೈ ಮಾಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಆನ್ಸರ್ is of the high head combustion chamber. In the high head combustion chamber, both the walls are located in the head of the combustion chamber, so that the combustion chamber length is very less. Because of that reason, the flame traveling distance is also less. If the flame traveling distance is less, the combustion takes place in a very faster manner. Next one is of volumetric efficiency in an engine is increased by providing a larger diameter inlet valve compared to the exhaust valve. ಇನ್ನೂ ಒಂದ್ಸರಿ ಓದ್ತೀನಿ ನೋಡ್ರಿ ಕ್ವಶನ್. ಅದನ್ನ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇನ್ ಎನ್ ಎಂಜಿನ್ ಈಸ್ ಇನ್ಕ್ರೀಸ್ಡ್ ಬೈ ಪ್ರೊವೈಡಿಂಗ್ ದ ಲಾರ್ಜರ್ ಡಯಾಮೀಟರ್ inlet valve compared to the exhaust valve. Is it true or false? Before answering the question, all of you think about the volumetric efficiency. Answer is of true. ಯಾಕೆ ಇಲ್ಲಿ ನಾವು ಟ್ರೂ ಅಂತ ಕರಿತೀನಿ ಇದನ್ನ ಅಂದ್ರೆ, ನಾನು ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಮಗೆ ಜಾಸ್ತಿ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ನಮಗೆ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ಎಂಟರ್ ಆಗಬೇಕು. ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ನಮಗೆ ಜಾಸ್ತಿ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ಎಂಟರ್ ಆಗಬೇಕು. ಇಲ್ಲಿ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಲ್ಲಿ ನಮಗೆ ಯಾವಾಗ ಎಂಟರ್ ಆಗುತ್ತೆ ಅಂದ್ರೆ, ನೋಡಿ ಇಲ್ಲಿ ನಾವು ವಾಲ್ವ್ ಡಯಾಮೀಟರ್ ನ ಜಾಸ್ತಿ ಕೊಡೋದ್ರಿಂದ ನಮ್ಗೆ ಕಡಿಮೆ ವಾಲ್ವ್ ಓಪನಿಂಗ್ ಲೆಂತ್ ನಮ್ಗೆ ಕಡಿಮೆ ಆದ್ರೂ ಕೂಡ ಇಲ್ಲಿ ವಾಲ್ವ್ ಡಯಾಮೀಟರ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ನಮ್ಗೆ ಎಂಟರ್ ಆಗುತ್ತೆ. ಜಾಸ್ತಿ ಅಮೌಂಟ್ ಆಫ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ಎಂಟರ್ ಆಯ್ತು ಅಂದ್ರೆ ನಮ್ಗೆ ಇದರಲ್ಲಿ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಗೆ ಇದರಲ್ಲಿ ಆನ್ಸರ್ ಇಸ್ ಆಫ್ ಟ್ರೂ. Next question is of in high head combustion chamber, the valves are operated with the help of only one camshaft. Is it true or false? Before answering the question, read the question again carefully. After that, you will answer. Answer is of true. ಯಾಕೆ ಟ್ರೂ ಆಗಿರುತ್ತೆ ನಮಗೆ? In the high head combustion chamber, both the valves are located in the head of the combustion chamber and also in a same line, single line, so that only one camshaft is required to operate the valves. Answer is of true. Next question is of in the wedge type of combustion chamber, the valves are mounted in. First answer is of vertical form, second one is of horizontal form, third one is of tilted form, fourth one is of inverted form. ನೋಡಿ, ನಮಗೆ ವೆಡ್ಜ್ ಟೈಪ್ ಆಫ್ ಕಂಬಷನ್ ಚೇಂಬರ್ ಅಲ್ಲಿ ಟಿಲ್ಟೆಡ್ ಫಾರ್ಮ್ ಅಲ್ಲಿ ನಮಗೆ ವಾಲ್ವ್ಸ್ ಮೌಂಟ್ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ನಮ್ಗೆ ವೆಡ್ಜ್ ಟೈಪ್ ಆಫ್ ಕಂಬಷನ್ ಚೇಂಬರ್ ನಮಗೆ ಫಾರ್ಮ್ ಆಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಟಿಲ್ಟೆಡ್ ಫಾರ್ಮ್ ಅಲ್ಲಿ ವಾಲ್ವ್ ಮೌಂಟ್ ಆಗೋದ್ರಿಂದ ನಮ್ಗೆ ಇಲ್ಲಿ ಟರ್ಬುಲೆನ್ಸ್ ಜನರೇಟ್ ಆಗುತ್ತೆ. ಇದು ನೆಕ್ಸ್ಟ್ ಡಿಸೈನ್ ಆಫ್ ದ ಹೈ ಹೆಡ್ ಕಂಬಷನ್ ಚೇಂಬರ್. ಈ ತರ ಕಂಬಷನ್ ಚೇಂಬರ್ ಅಲ್ಲೂ ಕೂಡ ನಾವು ಒಂದೇ ಒಂದು ಕ್ಯಾಮ್ ಶಾಫ್ಟ್ ಅಂದ್ರೆ ಸಿಂಗಲ್ ಕ್ಯಾಮ್ ಶಾಫ್ಟ್ ಈಸ್ ಯೂಸ್ಡ್ ಟು ಆಪರೇಟ್ ದ ವಾಲ್ವ್ ಆಪರೇಟಿಂಗ್ ಮೆಕ್ಯಾನಿಸಮ್. ಓಕೆ, ನಾನು ಈ ಸೆಷನ್ ನಲ್ಲಿ ನಿಮಗೆ ಐ ಹೆಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಎಫ್ ಹೆಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ,
ಅದಕ್ಕೆ ಸಂಬಂಧಪಟ್ಟಿರೋ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ರೀತಿ ನಾನು ಸ್ಪೆರಿಕಲ್ ಕಂಬಷನ್ ಚೇಂಬರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ರೀತಿ ಇವತ್ತಿನ ಟಾಪಿಕ್, ಈ ಸೆಷನ್ಗೆ ಸಂಬಂಧಪಟ್ಟಿರಂತ ಟಾಪಿಕ್ ಅಲ್ಲಿ ನಮಗೆ ಅಸೆಸ್ಮೆಂಟ್ಸ್ ಅಂದ್ರೆ ಯಾವ ರೀತಿ ಕ್ವಶನ್ಸ್ ಅನ್ನು ನಾವು ಕೇಳ್ಬೋದು, ಅದನ್ನ ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ನೋಡಿದ್ವಿ. ಓಕೆ, ಥ್ಯಾಂಕ್ ಯು.